ವರ್ಣಕಲಾ ನಿಕೇತನ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇವತ್ತು ನಾವು ಒಂದು ವಿಶೇಷವಾದ ಒಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀವಿ. ನಮ್ಮ ಭಾರತ ದೇಶ ಯಾಕೆ ಇಷ್ಟೊಂದು ವಿಶೇಷವಾದದ್ದು, ಹೆಮ್ಮೆಯ ವಿಷಯವನ್ನು ತಂದಿರೋದು ಅಂತಂದರೆ ಕಲೆಗಳು, ಸಂಸ್ಕೃತಿ. ನಮ್ಮ ಸಂಸ್ಕೃತಿ ಬೇರೆದಕ್ಕಂತೂ ವಿಭಿನ್ನ ಅಂದರೂ ಮತ್ತು ವಿಶೇಷತೆ. ಇದರ ಮುಖಾಂತರ ನಾವು ಸ್ವಲ್ಪ ಹೆಚ್ಚಾಗಿ ಕಾಣಿಸ್ಕೊತಾ ಇರ್ತೀವಿ. ಯಾವುದೇ ಒಂದು ಸಂಸ್ಕೃತಿ ಆಗಲಿ, ಅವರ ಉಡುಪು ತೊಡುಪುಗಳು, ಮಾತು, ರೀತಿ, ಆಹಾರ ನಿಯಮಗಳು, ಆಮೇಲೆ ಏನಂತೀರ ಒಂದು ಸಂಸ್ಕಾರ ಮತ್ತು ನಮ್ಮ ಸಭ್ಯತೆ, ಆಚರಣೆಗಳು, ಹಬ್ಬಗಳು ಇವೆಲ್ಲ ಸೇರಿದಾಗ ಅದರ ಜೊತೆಗೆ ಕಲೆಗಳು ಮುಖ್ಯವಾಗಿ ಎಲ್ಲ ಸೇರಿದಾಗ ಒಂದು ಸಂಸ್ಕೃತಿ ಅನ್ನೋದು ನಮ್ಮ ವಾಡಿಕೆ. ಆ ಸಂಸ್ಕೃತಿ ಅನ್ನೋದು ನಮ್ಮ ಭಾರತದಲ್ಲಿ ಮೂಲಭೂತವಾಗಿ ಒಂದು ಹೆಣ್ಣು ಮಕ್ಕಳಿಂದನೇ ಪ್ರಾರಂಭ ಆಗುತ್ತೆ. ಆ ಕಲೆ ಮುಖಾಂತರ ತಮ್ಮನ್ನು ತಾವು ವಿಶೇಷವಾಗಿ ರೂಪಿಸಿಕೊಂಡಂಥವರ ಒಂದು ವಿಶೇಷ ಮಹಿಳೆ ಅವರೇ ಪದ್ಮಾ ಮಂಜುನಾಥ್ ಅವರು. ನಮಗೆ ಹೆಮ್ಮೆ ಅನಿಸುತ್ತೆ ಅವ್ರನ್ನ ಭೇಟಿ ಆಗಲಿಕ್ಕೆ. ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಬರೀ ಬಾಯಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಕೆಲವೊಂದು ಮಿಸ್ ಆಗಿಬಿಡುತ್ತೆ. ಅವರು ಎಷ್ಟು ಕಲೆಗಳು, ಅವರು ಒಬ್ಬರು ಇಷ್ಟು ಮಾಡಲಿಕ್ಕೆ ಸಾಧ್ಯನ ಅನಿಸುತ್ತೆ. ಅಷ್ಟು ಒಂದು ಸಾಧನೆ, ಒಂದು ಡೆಡಿಕೇಶನು ಕಲೆ ಮೇಲೆ, ಒಂದು ಸಾತ್ವಿಕವಾದಂತಹ ಒಂದು ಸೇವಾ ಭಾವದಿಂದ ಮಾಡುವ ಅವರ ಕೆಲಸಗಳನ್ನು ನೋಡಿ ನಾನಂತೂ ಬಹಳ ಮುಗ್ಧೆ ಆದೆ. ನಾವು ತುಂಬ ಜನರಿಂದ ನಾವು ಎಷ್ಟೋ ಕಲಿತೀವಿ, ನಾವು ಇವರ ಜೊತೆ ತುಂಬ ಕಲಿಯೋದಿದೆ. ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ಅವರು ಎಷ್ಟು ಕಲೆಗಳು ಅಂತ ಅಂದರೆ ಚುಟುಕಾಗಿ ಹೇಳಿಬಿಡ್ತೀನಿ. ಮೈಸೂರು ಸಾಂಪ್ರದಾಯಿಕ ಕಲೆ ಮತ್ತು ಸೀರೆ ಬಟ್ಟೆಗಳಲ್ಲಿ ಕಸೂತಿ ಕೆಲಸ, ವರ್ಲಿ ಕೆಲಸ, ಇದು ಹಸೆ ಚಿತ್ತಾರ, ಕೊಬ್ಬರಿ ಕೆತ್ತನೆಗಳು, ತರಕಾರಿ ಹಣ್ಣುಗಳು, ವಾಕ್ಸಿ, ಈ ಥರ ಮೊದಲಾದ ನಮ್ಮ ಏನಂತಾರೆ ಸಂಸ್ಕೃತಿನಲ್ಲಿ ಮತ್ತು ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಬೇಕಾದ ಎಲ್ಲ ಕಚ್ಚಾ ವಸ್ತುಗಳನ್ನು ಮತ್ತು ಇವಂತ ಅರೇಂಜ್ಮೆಂಟ್ಸು ಎಲ್ಲನೂ ಸಹ ಇವರು ಮಾಡ್ತಾರೆ. ಒಂದು ವ್ಯಕ್ತಿ, ಒಂದು ಮಹಿಳೆ ಇಷ್ಟು ಮಾಡಲಿಕ್ಕೆ ಸಾಧ್ಯನಾ ಅಂತ ನಿಮಗೂ ಅನಿಸ್ಬೋದು. ಅದರ ಜೊತೆಗೆ ಇವರು ವಿಶೇಷವಾದಂಥ ಒಂದು ಕಲೆಯನ್ನು ಅವರೇ ಒಂದು ರೂಪಿಸ್ಕೊಂಡಿದ್ದಾರೆ. ಅದೇ ರೂಪಣಕ್ಕೊಂದು ಅವರು ಈಗ ಏನಂತಿದ್ದೀರಾ, ನಮ್ಮ ಶೃಂಗೇರಿ ಮಠದಲ್ಲಾಗಲಿ, ನಮ್ಮ ಒಂದು ಸಮಾಜದಲ್ಲಾಗಲಿ ವಿಶೇಷವಾಗಿ ಗುರ್ತಿಂಪು ಅಂತ ಗುರ್ತನ್ನು ಪಡೆದಿದ್ದಾರೆ. ಆ ಕಲೆಯನ್ನು ನಿಮಗೆ ಪರಿಚಯ ಮಾಡಿಸೋಣ ಅಂತ ಬಂದಿದ್ದೀನಿ. ಭಾಳ ವಿಶೇಷವಾಗಿದೆ, ನನಗೂ ಭಾಳ ಖುಷಿ ಅದರ ನಿಮ್ಮ ಜೊತೆ ಹಂಚ್ಕೋಬೇಕಂತ. ಬನ್ನಿ, ಅವ್ರನ್ನ ಭೇಟಿಯಾಗಿ ಅವರ ಮುಖಾಂತರ ಅವರ ಕಲೆಗಳು ಮತ್ತು ಅವರ ಏನು ಸ್ಪೆಷಲ್ ಆರ್ಟ್ ಅನ್ನೋದಿದೆಯೋ ಅದನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಬನ್ನಿ. ನಮಸ್ಕಾರ ಪದ್ಮಾ ಮಂಜುನಾಥ್ ಅವರಿಗೆ. ನಮಸ್ಕಾರ. ನಮ್ಮ ಚಾನಲ್ಗೆ ತಮಗೆ ಆದರದ ಸ್ವಾಗತ. ಮತ್ತು ನಿಮ್ಮ ಜೊತೆ ನಾನು ಯಾಕೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಹಲವಾರು ಮಹಿಳೆಯರಿಗೆ ಮಾರ್ಗದರ್ಶಕರಾಗಿದ್ದೀರಾ. ಹೇಳಿ ಮೇಡಮ್, ನಿಮ್ಮ ಕಲಾ ಒಂದು ಯಾನ ಹೇಗೆ ಸ್ಟಾರ್ಟ್ ಆಯಿತು ಮೊಟ್ಟ ಮೊದಲನೇದಾಗಿ? ನಮ್ಮದು ಕಲಾಯಾನ ಅಂತಂತಂದರೆ ಮೊದಲಿಂದನೂ ಅದು ನನ್ನ ಉಸಿರಾಗೆ ಬಂದಿದೆ. ಹಾಂ ಹಾಂ, ಹುಟ್ಟಿದಾಗಿಂದಲೂ ಇತ್ತು ಹೆಚ್ಚು? ಹುಟ್ಟಿದಾಗಿಂದನೂ ತುಂಬಾ ಇತ್ತು. ನಮ್ಮದು ಒಂದು ಹಳ್ಳಿ, ಚನ್ನರಾಯಪಟ್ಟಣ ಅಂತ, ಅದ್ರ ಹತ್ರ ಹಳ್ಳಿ. ಹಳ್ಳಿ ಬದುಕು ನಮ್ಮದೆಲ್ಲ. ಹಳ್ಳಿ ಹೆಸರು ಕೆಂಬಾಳು ಅಂತ. ಕೆಂಬಾಳು ಮತ್ತು ತಂದೆಯವರ ಆನೆಕೆರೆ. ಆ ಹಳ್ಳಿನಲ್ಲಿ ಬಟ್ ಅದೇನೋ ಮೊದಲಿಂದನೂ ನನಗೆ ಏನನ್ನು ಕಂಡ್ರೂ ಅದನ್ನು ಮಾಡಬೇಕು ಅನ್ನೋದು ಆಸೆ. ನಾನು ಒಂದು 6-7 ವರ್ಷ, 7-8 ವರ್ಷದವಳು ಇರಬಹುದು. ಸ್ವೆಟ್ರ್ ಹಾಕೋರು ಒಬ್ಬರು ನಮ್ಮಲ್ಲಿ ನರ್ಸು, ಒಬ್ಬರು ಸ್ವೆಟ್ರ್ ಹಾಕೋರು. ಅದನ್ನು ಕಲಿಬೇಕು ಅನ್ನೋ ಆಸೆ. ಅವ್ರಿಗೆ ಗೋಳು ಒಯ್ಯೋದು. ಸುಮಾರು ನಾನು 7ನೇ ಕ್ಲಾಸೋ ಏನೋ ಇರಬಹುದು ಅನ್ಸುತ್ತೆ. ಅವಾಗ ನಮ್ಮ ಇದಕ್ಕೆ ಇದು ಮಾಡೋಕ್ಕೆ ಹೋಗಿ ಅವ್ರು ತೆಂಗಿನ ಗರಿ ಕಡ್ಡಿ ಇರುತ್ತಲ್ಲ, ಅದರಲ್ಲಿ ತೋರಿಸ್ಕೊಟ್ಟಿದ್ರು. ಆಮೇಲೆ ನಮ್ಮ ತಂದೆ ಏನೋ ಮಾಡ್ತಾ ಇದ್ದಾಳ ಅಂತ ಕೊಡೆ ಕಡ್ಡಿ, ಛತ್ರಿ ಕಡ್ಡಿ ಇರುತ್ತಲ್ಲ, ಅದನ್ನು ಕಡ್ಡಿ ಮಾಡಿಕೊಟ್ಟಿದ್ರು. ಆ ಥರ ಕಲ್ತಿದ್ದು. ಆ ಕಲಿಕೆನಲ್ಲಿ ನಿರಂತರ ಏನಾರತ್ತ ಏನು ಸಿಕ್ಕಿದ್ದನ್ನೆಲ್ಲ ಕಲಿಬೇಕು ಅನ್ನೋ ಆಸೆ, ಮತ್ತು ಏನು ಸಿಕ್ಕಿದ್ರು ಅದ್ರಲ್ಲಿ ಗೀಜೋದು. ಆ ಒಂದು ಇದನ್ನು ಇಟ್ಕೊಂಡು ಬಂದು. ಬಟ್ ಆಮೇಲೆ ನಮ್ಮಲ್ಲಿ ಏನಿತ್ತು ಅಂತಂದರೆ ಪ್ರೋತ್ಸಾಹ ಇದ್ರೂ ನಮಗೆ ಕಲಿಕೆ ಅವಕಾಶ ಇರಲಿಲ್ಲ, ಹೇಳ್ಕೊಡೋರು ಇರಲಿಲ್ಲ. ಎಲ್ಲಿ ಕಲಿಬೇಕು, ಹೇಗೆ ಮಾಡಬೇಕು. ಆಮೇಲೆ ಅವಾಗೆಲ್ಲ ಗೊತ್ತಲ್ಲ ಹಳ್ಳಿ ಬದುಕು ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಓದಬೇಕು ಅಂತ ಆಸಕ್ತಿ ಇದ್ದಿದ್ರು ಅನುಕೂಲ ಇರಲಿಲ್ಲ, ಬಸ್ಸಿನ ಅನುಕೂಲ ಇರಲಿಲ್ಲ. ಒಂದು 25 ಕಿಲೋಮೀಟ್ರ್ ಹೋಗ್ಬೇಕಾಗಿತ್ತು. ಹಾಗಾಗಿ ಹೆಚ್ಚು ಕಲೀಲಿಕ್ಕಾಗಲಿಲ್ಲ. SLC ವರೆಗೂ ಮಾಡಿಬಿಟ್ಟು ಆಮೇಲೆ ಅಷ್ಟರೊಳಗೆ
ವಿದ್ಯಾಭ್ಯಾಸ ಮುಗೀತು. ಏನೋ ಸ್ವಲ್ಪ ಟೈಪಿಂಗ್ ಮಾಡ್ಕೊಂಡಿದ್ರಿಂದ ಒಂದು ಗೌರ್ಮೆಂಟ್ ಜಾಬು ಸಿಕ್ತು. ಗೌರ್ಮೆಂಟ್ ಜಾಬ್ ಮಾಡ್ತಿದ್ದೀರಾ ನೀವು? ಮೈಸೂರು ಮಿನರಲ್ಸ್ ಅಂತ ಅಂದ್ಬಿಟ್ಟು ಸ್ಟೇಟ್ ಗೌರ್ಮೆಂಟಲ್ಲಿ 17 ವರ್ಷ ಸರ್ವಿಸ್ ಮಾಡಿದೆ. ನನಗೆ 17.5 ವರ್ಷ ಕೆಲಸ ಸಿಕ್ಕಿದ್ದು. ಹಾಗಾಗಿ ಕೆಲಸಕ್ಕೆ ಶುರು ಮಾಡ್ಕೊಂಡ್ಮೇಲೆ ಆಮೇಲೆ ಸ್ವಲ್ಪ ಕೈಗೆ ದುಡ್ಡು ಸಿಗೋಕ್ಕೆ ಶುರು ಆಯ್ತಲ್ಲ, ಇದ್ರ ಕಡೆಗೆ ತುಂಬ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಏನು ಸಿಕ್ಕಿದ್ರು ಮಾಡೋದು. ಆವಾಗ ಹಳ್ಳಿಯಲ್ಲಿ ಒಬ್ರು ಯಾರೋ ಸ್ವೆಟ್ರ್ ಮಿಷನ್ ಇಟ್ಕೊಂಡಿದ್ರು. ಆ ಸ್ವೆಟ್ರ್ ಮಿಷನ್ ಕಲಿಸ್ಬೇಕು ಅಂದರೆ ಅವ್ರು ಯಾರೋ ಕಲಿಸ್ಕೊಡೋ ಹಾಗಿಲ್ಲ. ಆವಾಗ ಏನು ಮಾಡಿದ್ದು, ಸ್ವೆಟ್ರು ಅವ್ರು ಕಲಿಬೇಕು ಅಂದ್ರೆ ಉಲ್ಲನ್ ತಂದು ಕೊಟ್ಬಿಟ್ಟು ಅವ್ರ ಮನೆಗೆ ಹೋಗೋದು. ಅವರು ನಾನು ಮಾಡ್ಕೊಡ್ತೀನಿ ನೀನು ಹೋಗು ಅಂತ ಆ ಥರ ಈ ಥರ ಆಗ್ತಾ ಇತ್ತು. ಆದರೆ ಕಲಿಬೇಕು. ಇದು ಈ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಈ ಥರ ಇರುತ್ತೆ, ಆಸೆಗಳಿರುತ್ತೆ, ಅದು ಅಷ್ಟು ಮಾಡ್ಲಿಕ್ಕೆ ಮಾಡೋಕ್ಕಾಗಲ್ಲ. ಮದುವೆ ನಂತರ ನಮ್ಮ ಯಜಮಾನರು ಪೂರ್ಣ ಪ್ರೋತ್ಸಾಹ ಕೊಟ್ಟರು. ಎಷ್ಟಾಗಿರ್ಬೋದು ಅಂತಂದರೆ, ನಮ್ಮದು ಮದುವೆ ಆಗಿ 6 ತಿಂಗಳಾಗಿತ್ತು. ಆವಾಗ ನಾವೆಲ್ಲೋ ಮೆಜೆಸ್ಟಿಕ್ಕಲ್ಲಿ ಬರ್ತಾಯಿದ್ದೀವಿ ರಾತ್ರಿ. ಅಲ್ಲಿ ಒಂದು ಕಡೆ ಹೆಣ್ಮಕ್ಳುಗಳು ಕೆಳಗಡೆ ಗುಂಪಾಗಿ ಕೂತಿದ್ರು. ಇದು ಎಷ್ಟನೇ ವರ್ಷದ ಹಿಂದೆ? ನಮ್ಮದು 88ರಲ್ಲಿ ಮದುವೆ ಆಗಿದ್ದು, 89ರಲ್ಲಿ ಈಗ ಇದಾಗಿದ್ದು. ಕರ್ಕೊಂಡು ಹೋಗ್ತಾ ಅಲ್ಲಿ ಆ ಕಡೆ ನೋಡಿದಾಗ ಹೆಣ್ಣು ಮಕ್ಕಳ ಗುಂಪು ನೋಡಿದೆ. ಬರ್ತೀನಿ, ರಾತ್ರಿ 8:30 ಆಗಿದೆ, ಬರ್ತೀನಿ ಅಂತ ಕೆಳಗಡೆಗೆ ಹೋದರೆ ಅಲ್ಲಿ ಸ್ವೆಟ್ರ್ ಮಿಷನ್ನಲ್ಲಿ ಹೇಳ್ಕೊಡ್ತಾ ಇದ್ದು. ಸುಮಂಗಲಿ ಅಂತ ಅಂದ್ಬಿಟ್ಟೊಂದು ಉಪ್ಪಾರಪೇಟೆ ಸ್ಟೇಷನ್ ಕೆಳಗಡೆ ಇತ್ತು, ಹೇಳ್ಕೊಡ್ತಾ ಇದ್ರು. ಅಲ್ಲಿಂದಾನೆ ಕಿರ್ಚ್ಕೊಂಡಿದ್ದೀನಿ ರೀ, ಇದನ್ನೆಲ್ಲ ಸ್ವೆಟ್ರ್ ಹೇಳ್ಕೊಡ್ತಾ ಇದ್ದಾರೆ, ಬನ್ನಿ ಬನ್ನಿ ಅಂತ ಅಂದ್ಬಿಟ್ಟು. ಅವತ್ತು ಆಕೆ ಯಾವಾಗಲೂ ನೆನೆಸ್ಕೊಳ್ಳೋರು ಆ ಮಾತನ್ನ. ಹೆಂಗೆ ನಿಂಗೆ ಸರ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟೆ. ಸರ ಬೇಡ, ಮಿಷನ್ ಕೊಡಿಸಿ ಅಂತ ಅಂದ್ಬಿಟ್ಟಂತ ಅಲ್ಲೇ ತೀರ್ಮಾನ. ಅಷ್ಟು ಸ್ವೆಟ್ರ್ ಮಿಷನ್ ಅಂದ್ರೆ ಅಷ್ಟೊಂದಿತ್ತು. ಟೈಲರಿಂಗ್ ಎಲ್ಲ ಹಳ್ಳಿನಲ್ಲೇ ಕಲ್ತಿದ್ದು ಅಂತಂತಂದ್ರೆ ಸ್ವಲ್ಪ ಹಳ್ಳಿ ಬದುಕು ಗೊತ್ತಿಲ್ಲ. ಬೇಸ್ ಅನ್ನೋದು ಅಲ್ಲಿಂದ ಆರಂಭ ಆಗಿತ್ತು. ಇಲ್ಲ ಅದನ್ನ ಚೆನ್ನಾಗಿ ನೀವು ಪಾಲಿಶ್ ಮಾಡ್ಕೊಂತ ಅದ್ರ ಮೇಲೆ ನೀವು ಅಲ್ಲಿನೇ ಮನೆಯಲ್ಲಿನೇ ಸಿಕ್ಕಿದ್ ಕೊಬ್ಬರಿಗಳು ಕೆತ್ತೋದು ಅದೆಲ್ಲ ನಡೀತಾ ಇತ್ತು. ಅಂದ್ರೆ ಏನೋ ಒಂದು ಖುಷಿಗೆ ಮಾಡ್ಕೊಂಡು ಹೋಗ್ತಾ ಇದ್ದದ್ದು. ಮದುವೆ ಆದಮೇಲೆ ಯಜಮಾನ್ರು ಮಕ್ಕಳು ಎಲ್ಲ ಇದನ್ನು ಕೊಟ್ಟರು. ನನ್ನ ಮಗನಿಗೆ 7-6 ವರ್ಷ ಆಗಿದ್ದಾಗ ನಾನು ಕೆಲಸ ಬಿಡಬೇಕಾಗಿ ಬಂತು. ಹಳ್ಳಿಗೆ ನಮಗೆ ಇಂಟೀರಿಯರ್ ಪ್ಲೇಸಸ್ ಟ್ರಾನ್ಸ್ಫರ್ಸ್ ಇತ್ತು. ಹಾಗಾಗಿ ಹೋಗೋಕ್ಕಾಗ್ತಿರ್ಲಿಲ್ಲ. ಅವರಿದ್ದರು ಕೆಲಸ ಬಿಟ್ಬಿಡಮ್ಮ ಅಂತ ಅಂದ್ಬಿಟ್ಟು. ಬಿಟ್ಟೇನು ಮಾಡಬೇಕು? ಅದು ಒಂದು ಪ್ರಶ್ನೆ. 17 ವರ್ಷ ನೀನು ಹೊರಗಡೆ ಇದ್ದು ಬಿಟ್ಟು ಏನು ಮಾಡ್ಬೇಕು, ಮನೇಲಿ ಕೂತು ಏನು ಮಾಡ್ಬೇಕಂತ. ಸರಿ, ಏನಾದ್ರು ಆಗಲಿ ಬಿಡಲೇಬೇಕಾಗಿತ್ತು. ಬೇಸಿಕ್ ಅವನಿಗೆ ಎಜುಕೇಷನ್ಗೋಸ್ಕರ ನಾವು ಬಿಡಲೇಬೇಕಾಗಿತ್ತು. ಹಾಗಾಗಿ ಬಿಟ್ಟು ಬಂದೆ, ಬೆಂಗಳೂರು ಸೇರ್ಕೊಂಡ್ವಿ. ಮನೇಲಿ ಕೂತ್ಕೊಂಡು ಸುಮ್ಮನೆ ಕೂತಿರ್ಲಾರ್ದಲ್ಲೇ ಸ್ವೆಟ್ರ್ ಮಿಷನ್ನು, ಟೈಲರಿಂಗ್ ಮಿಷನ್ ಇತ್ತು. ಸುಮ್ಮನೆ ಒಂದು ಚಿಕ್ಕದಾಗಿ ಬೋರ್ಡ್ ಹಾಕಿದ್ದೆ, ಜಿಗ್ಜಾಗು ಫಾಲು ಸ್ವೆಟರ್ಸ್ ಮಾಡಿಕೊಡ್ಲಾಗ. ಸರಿ, ಅಲ್ಲಿಂದ ಶುರುವಾಯಿತು ಎಲ್ಲ ಕಲೆಗಳ ಒಂದು ಇದು ಚೆನ್ನಾಗಾಗ್ಲಿಕ್ಕೆ ಬಂತು. ಮೇಡಮ್, ಈಗ ನೀವು ಮೈಸೂರು ಆರ್ಟ್ ಮಾಡ್ತೀರಾ, ವರ್ಲಿ ಆರ್ಟ್ ಮಾಡ್ತೀರಾ, ಇದರ ಜೊತೆಗೆ ಬ್ಯಾಗ್ಗಳು, ಅದು ಭಾಳ ನನಗೆ ಇಂಟ್ರೆಸ್ಟ್ ಅನ್ನಿಸ್ತು. ನೀವು ಮಾಡೋದಲ್ಲದೆ ಬೇರೆ ಮಹಿಳೆಯರಿಗೂ ಅದು ಹೇಳಿಕೊಟ್ಟು ಅವರ ಸ್ವಂತದಾಗಿ ಒಂದಿಷ್ಟು ದುಡ್ಡನ್ನು ಗಳಿಸುವ ಒಂದು ಮಾರ್ಗವನ್ನು ತೋರಿಸಿದ್ದೀರಾ. ಅದರ ಬಗ್ಗೆ ಹೇಳಿ ಮೇಡಮ್. ಹೀಗೆ ಮಾಡ್ತಾ ನಾನು ಸ್ವೆಟ್ರ್ ಶುರು ಮಾಡಿಕೊಂಡೆ. ಒಂದು 3 ಸ್ಕೂಲ್ಗಳಿಗೆ ಸ್ವೆಟ್ರ್ ಕೊಡ್ತಾಯಿದ್ದೆ. ಪಾಪ 1-2 ಹುಡುಗರು ಹೀಗೆ ಬಂದವ್ರು ಪರಿಚಯ ಆಗಿ ಏನಾರು ಕೆಲಸ ಮಾಡಬಹುದಾ ನಾವು ಅಂತ ಆಸೆ ತೋರಿಸಿದ್ರು. ಸರಿ, ಅವಾಗ ಆಯಿತು ಅಂತಂದ್ಬಿಟ್ಟು ಅವ್ರಿಗೆ ಸ್ವೆಟ್ರಿಗೆ ಹ್ಯಾಂಡ್ ಸ್ಟಿಚ್ ಮಾಡೋದು ಸ್ವಲ್ಪ ಇರ್ತಿತ್ತು. ಕೇವಲ 5 ರೂಪಾಯಿ ಕೊಡ್ತಾಯಿತ್ತು. ಅಷ್ಟು ಮಾಡಿಕೊಡೋರು ಅವರು. ಅದಾದಂಥ ಕೂರ್ಗವರು ಒಬ್ಬರು ಅಜ್ಜಿ ಬರ್ತಿದ್ರು. 2nd ಫ್ಲೋರ್ ಹತ್ತು ಬರೋರು. ಯಾಕೆ ಬರ್ತೀರಾ ನೀವು ಅಂತಂದ್ಬಿಟ್ಟು ಅಂತಾರೆ, ಮಗು ಈ ಸ್ವೆಟರ್ ಅಂದರೆ ನಂಗೆ ತುಂಬ ಇಷ್ಟ, ಹಾಗಾಗಿ ನಾನು ಅದನ್ನು ಹೊಲ್ಕೊಡ್ತೀನಿ ಕೊಡು ಅಂತ ನೋಡಿ. ಆಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ ಗೊತ್ತಾಯಿತು, ಎಷ್ಟು ಅಂತಂದರೆ ಇಷ್ಟು ನಿರಂತರವಾಗಿ ಕೆಲಸ ಮಾಡ್ತಿರ್ತೀರಲ್ಲ, ನನಗೆ ಅದು ಇಲ್ಲಿ ಕೂತ್ಕೊಂಡು ಹೋಗೋಕೆ ಇಷ್ಟ ಆಗುತ್ತೆ, ಇಂಥ ಹುಡುಗರು ಬೇಕು ಅಂತಂದ್ಬಿಟ್ಟು ಹಾಗಾಗಿ ಅವರೆಲ್ಲರೂ 65-66 ವರ್ಷ ಆವಾಗಲೇ ಅವ್ರಿಗೆ ಅವರು ಪ್ರೋತ್ಸಾಹ ಕೊಟ್ಟು ಸ್ವೆಟ್ರನ್ನ ಬಗ್ಗೆ ತುಂಬ ಇದು ಮಾಡಿ. ಆ ನಂತರ ಇಲ್ಲಿ ಏನಾಯಿತು, ಒಮ್ಮೆ ಎಲ್ಲೋ ಹೊರಗಡೆ ಹೋಗ್ಬೇಕು, ಮದುವೆ ಅದೆಲ್ಲ ಸ್ವಲ್ಪ ಸಣ್ಣ ಪುಟ್ಟದ್ದು ಮಾಡ್ತಾಯಿದ್ದೆ. 4 ಬ್ಲಾಕಲ್ಲಿ ಒಮ್ಮೆ ಹೋಗಿ ನೋಡಿದಾಗ, ಓಹೋ ಇದನ್ನೇನಾದ್ರು ಒಂದು ಮಾಡ್ಬೋದು ಅಂತಂದ್ಬಿಟ್ಟು ಕೊಬ್ಬರಿ ಕೆತ್ತನೆಗಳ ಶುರು ಮಾಡಿದೆ.
4 ಬ್ಲಾಕ್ ಅವ್ರು ನಿರಂತರವಾಗಿ. ಆವಾಗ ಏನಾಯ್ತಂದರೆ ಈ ಕೆಲಸ ಶುರುವಾದಕ್ಕೆ ನಮ್ಮ ಸುತ್ತಮುತ್ತ JP ನಗರದಲ್ಲಿದ್ದ ಹುಡುಗರೆಲ್ಲರೂ ಬರೋಕ್ಕೆ ಶುರು ಮಾಡಿಕೊಂಡ್ರು. ಅವ್ರಿಗೆ ಒಂದು 20ರಿಂದ 30 ವೆರೈಟಿ ಅರಿಶಿನ ಪಟ್ಟಣಗಳು, ಬೊಂಬೆಗಳು, ಮದುವೆಗೆ ಬೇಕಾದ ಏನು ಬೇಕೋ ಎಲ್ಲವನ್ನೂ ಮಾಡ್ತಾಯಿದ್ವಿ. ಟೀಮ್ ವರ್ಕ್ ಆಗಿತ್ತು. ಒಬ್ಬೊಬ್ರಿಗೆ ಒಂದೊಂದೇ ವರ್ಕು ಕೊಡ್ತಾ ಇದ್ದದ್ದು. ಅವರು ಕಲ್ತ್ಕೊಂಡು ನಾನು ಯಾರಿಗೂ ಫೀಸ್ ಎಲ್ಲ ಚಾರ್ಜ್ ಮಾಡ್ತಾರೆ, ಎಲ್ಲ ಫ್ರೀ ಆಗಿ ಉಚಿತವಾದ ಒಂದು ಶಿಕ್ಷಣ ಕೊಟ್ಕೊಂಡು ಅವ್ರು ಕಲ್ತ್ಕೊಂಡು ಅವರು ಕೆಪಾಸಿಟಿ ಪೀಸ್ ವರ್ಕ್ ಕೊಡ್ತಾಯಿದ್ದೆ. ನೀವು ಎಷ್ಟು ಬೇಕಾದ್ರೂ ನೀವು ಮಾಡಬಹುದು, ನೀವು ದುಡ್ಕೋಬಹುದು. ಬಟ್ ನಮ್ಮ ಸಾಮರ್ಥ್ಯ ನಮ್ಗೆ ಈ ಕ್ವಾಲಿಟಿ ಬೇಕು. ಅವರು ಮನೆಯಲ್ಲಿ ಕಲ್ತ್ಕೊಳ್ಳೋರು ತಮ್ಮ ಮನೆಯಲ್ಲಿ ಹೋಗಿ ಬಿಡುವಿನ ಟೈಮಲ್ಲಿ ಮಾಡ್ಕೊಂಡು ನಮ್ಗೆ ಪೀಸ್ತಾರೆ. ಅವರೇ ನಮ್ಗೆ ಹೇಳ್ಕೊಡೋ ಮಟ್ಟಕ್ಕೆ ಬರೋರು. ಅಷ್ಟು ಚೆನ್ನಾಗಿ ಅವರು ಕಲಿತಾ ಇದ್ರು. ಆ ಥರನೇ ಬ್ಯಾಗ್ ಸುಮಾರು ಅಲ್ಲಿ ಒಂದು 10-12 ಜನ ವರ್ಕರ್ಸ್. ಬ್ಯಾಗ್ಗಳಿರಲಿಲ್ಲ ಅವಾಗ. ಬ್ಯಾಗಿನ ತುಂಬ ಮದುವೆ ಐಟಮ್ಸ್ ಬಗ್ಗೆ ಮಾಡ್ತೀವಿ. ಮದುವೆ ಐಟಮ್ಸ್ ಆಗೋದು. ಆಮೇಲೆ ನಂತರ ಏನೇನಾದರೂ ಪೇಂಟಿಂಗ್ಸು ಅದು ಇದು ಸಣ್ಣ ಪುಟ್ಟದ್ದು ಎಲ್ಲ ಆರ್ಡ್ರುಗಳು ಬರ್ತಾಯಿತ್ತು. ಆಮೇಲೆ ಒಮ್ಮೆ ಸಂಕ್ರಾಂತಿ ಶುರುವಾಯಿತು. ಮೇಡಮ್ ನೀವು ಈ ಥರ ಮಾಡಿಸ್ಕೊಟ್ರೆ ಹೇಗೆ, ತುಂಬ ಡಿಮ್ಯಾಂಡ್ ಇದೆ ಇದಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಹುಡುಗರನ್ನೆಲ್ಲ ಕೇಳಿದಾಗ ಒಂದು 26 ಜನ ಇದ್ದರು. ಅವರೆಲ್ಲರೂ ಶುರು ಮಾಡಿ ಒಂದು 500 kg ಬೆಲ್ಲ ಹೆಚ್ಚೋರು, 500 kg ಕೊಬ್ಬರಿ ಹೆಚ್ಚುತ್ತಾ ಇದ್ರು. ಸಕ್ಕರೆ ಹಚ್ಚುಗಳಂತೂ ತುಂಬ ಚೆಂದ ಮನೆಯಲ್ಲೇ ಎಲ್ಲವೂ ನಡೀತಾ ಇತ್ತು. ಹಾಗಾಗಿ ಆ ಥರ ಯಾರು ಯಾವ ಕೆಲಸವನ್ನು ಬೇಕು ಅಂತ ಬರ್ತಾರೋ ಅದಕ್ಕೆ ನಾವು ರೆಡಿಯಾಗಿರ್ತಾ ಇದ್ವಿ. ಸುಮಾರು ಗೌರಿ ಹಬ್ಬ, ಗಣೇಶನ ಹಬ್ಬ ಇದೆಲ್ಲದರಲ್ಲಿ ಹತ್ತಿ ಹಾರಗಳು, ತುಂಬ ಸಾವಿರಾರು ಹಾರಗಳನ್ನು ಕೊಡ್ತಾ ಇದ್ವಿ. ತುಂಬ ವೆರೈಟೀಸ್ ಡಿಸೈನ್ ಅಷ್ಟು ಮಾಡ್ತಿದ್ದಾರೆ. ನಿಮ್ಮ ಕೈಯಲ್ಲಿ ನಮ್ಮ ಸಂಪ್ರದಾಯದ ಎಲ್ಲ ಕಲೆಗಳು ಅರಳಿದೆ. ಈಗ ಒಂದೊಂದು ತೋರಿಸ್ಕೊಂತ ಅದ್ರ ಬಗ್ಗೆ ಹೇಳೋಣ ಮೇಡಮ್. ನೀವು ಮಾಡಿದ್ದೀರಾ, ಕೆಲವೊಂದು ಬ್ಯಾಗ್ಸ್ ಮಾಡಿದ್ದೀರಾ, ಆಮೇಲೆ ಸ್ವಲ್ಪ ಇದು ವರ್ಕ್ ಎಲ್ಲ ಸ್ವಲ್ಪ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಅವೆಲ್ಲ ಹೇಳಿದ್ರೆ ಇಲ್ಲಿ ಕ್ಯೂರಿಯಾಸಿಟಿ ಹೋಗುತ್ತೆ. ತೋರಿಸ್ತಾ ನೀವು ಹೇಳಿ ಪೇಂಟಿಂಗ್ಸ್ ಬಗ್ಗೆ ಎಲ್ಲನೂ ಸಹ. ಇದನ್ನು ನೀವೇ ಮಾಡಿದ್ದೀರಾ ಅನ್ಸುತ್ತಲ್ಲ ಮೇಡಮ್? ಹೌದು, ಇದು ಮೈಸೂರು ಪೇಂಟಿಂಗ್ ಅಂತ ಅಂದ್ಬಿಟ್ಟು ನಮ್ಮ ಮೈಸೂರು ಸಾಂಪ್ರದಾಯಿಕ ಕಲೆ ಇದು. ಇದನ್ನ ಸುಮಾರು ನನ್ನ ಫ್ರೆಂಡ್ ಒಬ್ರು ಮನೆಗೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ರು. ಆವಾಗ ಇಲ್ಲೇನಾಯ್ತಂದರೆ ನಾನು ಯಾರಲ್ಲೂ ಹೋಗೋದಿಲ್ಲ ಅಂದ್ಕೊಂಡಿದ್ದವಳು. ಅವತ್ತು ಅವ್ರ ಮನೆಗೆ ಹೋದೆ. ಅವರು ನಮ್ಮ ಗುರುಗಳು ಪ್ರಭಾ ಮಲ್ಲೇಶ್ ಆಗಿದ್ದರು. ಅದು ನಾನು 8ನೇ ವಯಸ್ಸಲ್ಲಿ 8ನೇ ಕ್ಲಾಸ್ನಲ್ಲಿ ಇರಬೇಕಾದ್ರೆ ಅವರ ಫೋಟೋವನ್ನು ಒಂದು ಸುಧಾದಲ್ಲಿ ಬಂದಿತ್ತು, ಅದನ್ನ ಎತ್ತಿಟ್ಕೊಂಡಿದ್ದೆ. ಅವರು ನೋಡಿದಟ್ಟಿಗೆ ನಿಮ್ಮನ್ನೆಲ್ಲೋ ನೋಡಿದ್ದೀನಿ ಅನ್ನೋ ಭಾವನೆ ಬಂತು. ಆವಾಗ ಕೇಳಿದೆ, ಬರ್ತಾ ಇರುತ್ತೆ ಎಲ್ಲ ಪತ್ರಿಕೆಗಳಲ್ಲಿ ಇದೆ ಅಂತ ಅಂದ್ಬಿಟ್ಟು ಹೇಳಿದರು. ಆಮೇಲೆ ಕೊನೆಗೆ ಅವ್ರನ್ನ ಕೇಳಿ ಆಮೇಲೆ ಅವ್ರ ತಕ್ಷಣ ನನ್ನ ಒಂದಿಷ್ಟು ಫೋಟೋಗಳು ತೋರಿಸಿದೆ. ನೀವು ದಯವಿಟ್ಟು ನನಗೆ ಇದನ್ನು ಹೇಳ್ಕೊಳ್ಳಿ. ಯಾಕೆ ಅಂತಂತಂದರೆ ಇದರಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಇರೋಂಗಿರೋಕ್ಕೆ ಅಂತಂದರೆ ನಮ್ಮ ಮನೆಯಲ್ಲಿ ಆ ಕಾಲದಲ್ಲಿ ನಮ್ಮ ಮುತ್ತಜ್ಜ ಬರ್ಸಿದ್ರಂತೆ. ಪಟ್ಟಾಭಿರಾಮ ಮತ್ತು ಕೋದಂಡರಾಮವನ್ನು ಮನೆಯಲ್ಲೇ ಕೂತು ಬರೆದಿದ್ದಾರೆ. ದೊಡ್ಡದು ಇದೆ ಮನೆಯಲ್ಲಿ, ಅದು ಈಗಲೂ ಇದೆ. ಅದು ಅದ್ರ ಮುಂದೆ ನಿಂತ್ಕೋತಾ ಇದ್ದೆ. ಭಜನೆ ಮನೆ ಅಂತಲೇ ನಮ್ದೊಂದಿತ್ತು. ಅದ್ರ ಮುಂದೆ ನಿಂತ್ಕೊಳ್ತಾ ಇದ್ದೆ. ಬಟ್ ಅದೇನೋ ಯಾವ ಆಶೀರ್ವಾದನೋ ಏನೋ ನನಗೆ, ನಾನು ಯಾವ ಗುರುಗಳನ್ನು ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅನ್ನೋ ಒಂದು ಇದನ್ನ ಪೇಪರ್ ಕಟ್ ಮಾಡಿ ಇಟ್ಕೊಂಡಿದ್ದ ಆ ವಯಸ್ಸಲ್ಲಿ ಅದೇ ಗುರುಗಳು ಸಿಕ್ಕಿದ್ರು. ನನ್ನ ಈ ಕೊಬ್ಬರಿ ಕೆತ್ತನೆಗಳು, ನನ್ನ ಆರ್ಟನ್ನು ನೋಡಿದ್ರು. ನಿಮ್ಗೆ ಆಸಕ್ತಿ ಇದೆ ಆದರೆ ನೀವು ನನ್ನ ಟೈಮಿಗೆ ಬನ್ನಿ. 1 ವರ್ಷ ಕಾದೆ ಅದನ್ನು. 1 ವರ್ಷ ಕಾದ ನಂತರ ಮೇಡಮ್ಮು ಹೇಳ್ಕೊಟ್ರು. ಅವರು ಒಂದೇ ಪೇಂಟಿಂಗ್ ಹೇಳ್ಕೊಡೋದು ಅಂತಂದ್ರೆ ಅದೇನ ನನ್ನ ಅದೃಷ್ಟ. 5ರಿಂದ 6 ಪೇಂಟಿಂಗ್ ಮಾಡಿದೆ. ತುಂಬ ಚೆನ್ನಾಗಿದೆ. ಮೈಸೂರು ಕಲೆಯಲ್ಲಿ ನಾವು ಇದರಲ್ಲಿ ಏನು ಅಂತಂದರೆ ಎಂಬೋಸ್ ಮಾಡಲಿಕ್ಕೆ ಪ್ಯೂರ್ ಗೋಲ್ಡು, 24 ಕ್ಯಾರೆಟ್ ಗೋಲ್ಡು ಮತ್ತು 4 ಕಲರನ್ನು ನಾವು ಟ್ರೆಡಿಷನ್ ಕಲರ್ಗಳನ್ನ ಉಪಯೋಗಿಸೋದು. ಇದರಲ್ಲಿ ವಾಟರ್ ಕಲರ್, ಟ್ಯಾಂಜೂರಲ್ಲೆಲ್ಲ ಆದರೆ ಪೋಸ್ಟರ್ ಕಲರ್ ಎಲ್ಲ ಯೂಸ್ ಮಾಡ್ತಾರೆ. ಅವ್ರದ್ದು ಬೀಡ್ಸ್ಗಳು ಸ್ಟೋನ್ಗಳು ಉಪಯೋಗಿಸ್ತಾರೆ. ನಾವು ಇದರಲ್ಲಿ ಎಲ್ಲವನ್ನು ಬ್ರಷಲ್ಲೇ ತೋರಿಸ್ಬೇಕು. ಹಾಗಾಗಿ ಫೀಚರ್ಸ್ ಸ್ವಲ್ಪ ಡಿಫ್ರೆನ್ಸ್ ಇದೆ. ನಮ್ಮ ಮೈಸೂರು ಪದ್ಧತಿನೇ ಬೇರೆ. ಕತ್ತು ಪೋರ್ಷನ್ ಆಗಲಿ, ಫೇಸ್ ಆಗಲಿ ತುಂಬ ಡಿಫ್ರೆನ್ಸ್. ಮೈಸೂರು ಪದ್ಧತಿನೇ ಅದೇ ಸ್ಟೈಲಲ್ಲಿ ಇದ್ರೇನೆ ಅದು. ಅದಕ್ಕೆ ಅದರೊಂದು ವೈಶಿಷ್ಟ್ಯತೆ, ಅದರದ್ದೇ ಒಂದು. ನಮ್ಮ ಗುರುಗಳ ಒಂದು ಇದನ್ನ ಕರುಣಿಸಿದ್ರು. ಇನ್ನೆಲ್ಲ ನೋಡೋಣ ಮೇಡಮ್. ನಿಮ್ಮ ಮನೇನ ಒಂದು ಕಲಾಕುಟೀರ ಥರ ಇದೆ, ಭಾಳ ಸೊಗಸಾಗಿದೆ, ತುಂಬ ನೋಡೋದಿದೆ ತುಂಬಾ. ಈಗ ನೋಡಿ ವೀಕ್ಷಕರೇ, ಇವರು ಸುಮಾರು 1-2 ಅಲ್ಲ, ನನಗೆ ಗೊತ್ತಿದ್ದಾಗ 100 ಐಟಮ್ಸ್ ಮಾಡಿದ್ದಾರೆ. ಸಾವಿರಾರು ಪ್ರಾಡಕ್ಟ್ಸ್ ಇವರಿಂದ
ಆಚೆ ಹೋಗಿದೆ. ಎಲ್ಲ ತೋರಿಸ್ಲಿಕ್ಕಾಗಿಲ್ಲ, ಮತ್ತು ಇವ್ರಿಗೆಲ್ಲ ಆಚೆ ಹೋಗೋದ್ರಿಂದ ಜಾಸ್ತಿ ಇಲ್ಲಿ ಸ್ಟೋರು ಮಾಡ್ಕೊಂಡಿಲ್ಲ ಇವರು. ಹಾಗಾಗಿ ಅವ್ರದ್ದು ಒಂದು ಆಲ್ಬಮ್ ಅಷ್ಟು ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ. ನೋಡಿ, ಇವರು ಮಾಮೂಲು ಕೊಬ್ಬರಿ ಇದು ಹೆಂಗೆ ಮಾಡಿದ್ದಾರೆ ಅಂತಂದರೆ, ಮಾಮೂಲು ಕೊಬ್ಬರಿ ಥರ ಮಾಡಿಲ್ಲ ಅವರು, ಇಲ್ಲಿ 3D ಥರ ಮಾಡಿದ್ದಾರೆ. ಇದು ನಿಮಗೆ ಕಾಣಿಸ್ತಾ ಇದೆ ಇಲ್ವೋ, ಇದು ಕಟ್ಟಿಂಗ್ ಮಾಡಿ ಆ ವೀಣೆ, ಆಮೇಲೆ ಇಲ್ಲಿ ತಂಬೂರಿ, ಶ್ರುತಿ, ಇದು ಎಲ್ಲನೂ ಮೃದಂಗ, ತಬಲ ಎಲ್ಲನೂ ಅದರಲ್ಲೇ ಕೆತ್ತಿ ಆ ಹಿಂದುಗಡೆ ಹಾಲು ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ವರ್ಕ್ಗಳೆಲ್ಲ, ತುಂಬ ಮೈನ್ಯೂಟ್ ವರ್ಕ್ ಮಾಡಿದ್ದಾರೆ. ಮತ್ತು ನೋಡಿ, ಇದೆಲ್ಲನೂ ಕೊಬ್ಬರಿನಲ್ಲಿ ಮಾಡಿರೋದು, ಎಷ್ಟು ಚೆಂದ ಮಾಡಿದ್ದಾರೆ ನೋಡಿ. ಮದುವೆ ಸೆಟ್ಗಳು, ಆಮೇಲೆ ನೋಡಿ ಅವರೆಲ್ಲ ತುಂಬಾ ಅಂದರೆ ತುಂಬಾ ಸಾಧನೆ ಮಾಡಿದ್ದಾರೆ ಇದರಲ್ಲಿ. ತುಂಬ ಅಂದರೆ ಹಾಡ್ತಾ ರಾಗ ಅಂತೀವಲ್ವ, ಹಾಗಾಗಿ ಅವ್ರ ಕೈ ಎಷ್ಟು ನೋಡಿ ಇದರಲ್ಲಿ ಎಷ್ಟು ಮಾಡಿದ್ದಾರೆ, ಕೈ ಎಷ್ಟು ಪಳಗ್ಬಿಟ್ಟಿದೆ. ಏನು ಕೈಯಲ್ಲಿ ಸಿಕ್ಕಿದ್ರೂ ಅದೊಂದು ಕಲಾಖಂಡವಾಗಿ ಮೂಡ್ತಾ ಬಂದಿದೆ. ಗಣೇಶ ನೋಡಿ, ಗೌರಿ ಭಾಳ ಎಲ್ಲ ಕೊಬ್ಬರಿನಲ್ಲೇ ಮೂಡಿರೋದು ಇವೆಲ್ಲ. ಆಮೇಲೆ ನೋಡಿದ್ದೆ ಮದುವೆ ಹುಡುಗನ ಸಹ ಕೊಬ್ಬರಿನಲ್ಲಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಬಾಗಿಣದ್ದು, ಇದು ನಮ್ಮ ಮದುವೆಗೆ ನಾವೇ ಮಾಡ್ಕೊಟ್ಟಿರೋದು. ನಿಮ್ಮ ಮದುವೆದ ಮದುವೆ ಟೈಮಲ್ಲ ಮೇಡಮ್? ನನ್ನ ಮದುವೆಗೆ ಟೈಮಲ್ಲಿ ನಾನೇ ಮಾಡ್ಕೊಂಡಿದ್ದು. ಇದು ಮೊದಲನೇ ಗೌರಿ ನಾನು ಫಸ್ಟ್ ಮಾಡಿದ್ದು. ಇದರಲ್ಲಿ ಡ್ರೈ ಫ್ರೂಟ್ಸ್ ದಾಲ್ಗಳು, ಅದ್ರಲ್ಲಿ ಅರ್ಶಿನ ಕುಂಕುಮನಾರು ಹಾಕ್ಕೊಡ್ಬೋದು, ಡ್ರೈ ಫ್ರೂಟ್ಸ್ ಸಾರು ತುಂಬಿಕೊಡು ಇದಾಗಿ ಕಾಣುತ್ತೆ. ಹಾಗಾಗಿ ಅದೊಂದು ಮರದ ಬಾಗನಗಳ ಅಲಂಕಾರ ಅದು. ಆಮೇಲೆ ಇಲ್ಲಿ ಬೆಲ್ಲ ಕೊಡ್ತೀವಿ ಮದುವೆನಲ್ಲಿ, ಬೆಲ್ಲದ ಅಚ್ಚನ್ನ ಇಲ್ಲಿ ಶೃಂಗರಿಸಿದ್ದೀರಾ? ಹೌದು ನೋಡಿ, ಇಲ್ಲಿ ಡ್ರೈ ಫ್ರೂಟ್ಸ್ ದಾಲ್ಗಳಿದೆ ಇದರಲ್ಲಿ ಎಲ್ಲ. ಹಾಗಾಗಿ ಇದು ಸ್ಪೆಷಲ್ ವ್ಯಾಕ್ಸ್ ಐಟಮು, ವ್ಯಾಕ್ಸಲ್ಲಿ ಮಾಡಿರೋದು. ಯಾರಿಗೂ ಫುಡ್ಡನ್ನು ಪಕ್ಕದಲ್ಲಿ ಬಡಿಸಿದ್ರೆ ಅದ್ಯಾವುದು ಇದ್ಯಾವುದು ಅಂತ ಗೊತ್ತಾಗೋದಿಲ್ಲ. ಕರೆಕ್ಟಾಗಿ ಆಗ್ತಾ ಇತ್ತು. ಕಾಣಿಸ್ತಾ ಇದೆ. ಜ್ಯೂಸ್ ಸೆಟ್, ಐಸ್ ಕ್ರೀಮು ಜ್ಯೂಸ್ ಸೆಟ್. ಇದು ಬಂದು ಸಕ್ಕರೆ ಹಚ್ಚುಗಳು, ತುಂಬಾ ಹೈಟು ಇದೆ, ಒಳ್ಳೆ ಮದುವೆ ಮನೆಗೆ ತುಂಬಾ ದೊಡ್ಡ ದೊಡ್ಡ ಸಕ್ಕರೆ ಹಚ್ಚುಗಳು. ಮತ್ತು ಇದು ಸಕ್ಕರೆ ಪುಡಿಯಲ್ಲಿ ಮಾಡೋ ಸೆಟ್ಗಳಿದೆಲ್ಲ, ಪುಡಿಯನ್ನು ಮಾಡಿ ಪುಡಿನಲ್ಲಿ ಮಾಡಿ, ಇದು ಸಕ್ಕರೆ ಪುಡಿನಲ್ಲಿ ಮಾಡಿರೋ ಆಹಾರ ಪದಾರ್ಥಗಳು. ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಇದು ಬಂದು ತೆಂಗಿನಕಾಯಿ ಕೊಡ್ತೀವಿ, ಮದುಮಗಳಿಗೆ 5 ತೆಂಗಿನಕಾಯಿ ಕೊಡ್ತೀವಿ. ಹಾಗಾಗಿ ಅದಕ್ಕೊಂದು ಅಲಂಕಾರ. ಇದು ಒಂದು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಮದುವೆಯೊಂದು ಅಲಂಕಾರ 101 ಅಂತ ಅಂದ್ಬಿಟ್ಟು ಮಾಡಿದ್ದದ್ದು. ಒಂದು ಮದುವೆಗೆ ಎಷ್ಟು ಅಲಂಕಾರ ಮಾಡ್ಬೋದು ಅಂತ ಅಂದ್ಬಿಟ್ಟು ಅಂತ 101 ಅಲಂಕಾರ ಅಂತ. ಅದಕ್ಕೆ ನಿಮ್ಗೆ ಇದನ್ನು ಪುರಸ್ಕಾರ ಸಾಂಪ್ರದಾಯಿಕ ಪುರಸ್ಕಾರ ಸಿಕ್ಕಿದೆ. ಕನ್ನಡ ಸಾಹಿತ್ಯ ಪರಿಷತ್ತಲ್ಲಾಗಿದ್ದು. ಇದು ಬಂದು ಭತ್ತದಲ್ಲಿ ಮಾಡಿರೋ ಬೀಸಣಿಗೆ, ಭತ್ತದಲ್ಲಿ ಮಾಡಿರೋ ಒಡವೆ ಸೆಟ್ಟು. ಇದು ನನ್ನ ಮದುವೆಗೆ ಮಾಡಿದ್ದದ್ದು. ಇದು ನೋಡಿ, ನಾವು ತೆಂಗಿನಕಾಯಿ ಕೊಡ್ತೀವಿ ವರಪೂಜೆನಲ್ಲಿ, ಇದಕ್ಕೆ ಕಾಶಿ ಯಾತ್ರೆಯನ್ನು ತೆಂಗಿನಕಾಯಿ ಕೊಡ್ತೀವಿ. ತೆಂಗಿನಕಾಯಿಗಳಿಗೆ ಒಂದೊಂದು ಅಲಂಕಾರಗಳು, ಇವೆಲ್ಲ ತೆಂಗಿನಕಾಯಿ ಅದೆಲ್ಲವೂ ತಾಂಬೂಲಕ್ಕಂತ ಕೈಯಲ್ಲಿ ಕೊಡ್ತೀವಲ್ವಾ ಅದು. ಇದು ನಮ್ಮ ದಸರಾದಲ್ಲಿ ಇರ್ತೀವಲ್ಲ ಪಟ್ಟದ ಬೊಂಬೆಗಳು, ಮೈಸೂರು ಸಂಪ್ರದಾಯ ಮದುವೆಗಳಲ್ಲೂ ಕೊಡ್ತಾರೆ. ಮದುವೆನಲ್ಲಿ ಕೊಡ್ತೀವಿ ಅದನ್ನ. ನವರಾತ್ರಿನಲ್ಲಿ ಪಟ್ಟದ ಬೊಂಬೆಗಳನ್ನ ಇಟ್ಟಿರ್ತಾರೆ, ಪಟ್ಟದ ಬೊಂಬೆ ಅಲಂಕಾರಗಳು. ಇದೆಲ್ಲ ಕೊಬ್ಬರಿ ಕೆತ್ತನೆ, ಇದು ಬೊಂಬೆಗಳು. ಇದೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ, ಖುಷಿ ಆಗುತ್ತೆ. ಇದೆಲ್ಲ ನಾವು ಮದುವೆ ಮನೆಯಲ್ಲ ಅರ್ಶಿನ ಪಟ್ನಗಳು ಕೊಡ್ತೀವಿ. ಅರ್ಶಿನ ಕುಂಕುಮ ಕೊಡೋದಕ್ಕೂ ಒಂದು ಅಲಂಕಾರ ಮಾಡ್ತೀವಿ. ಹಾಗಾಗಿ ಒಂದು 25ರಿಂದ 30 ವೆರೈಟಿ ಮಾಡ್ತಾ ಇದ್ವಿ. ಹುಡುಗರುಗಳು ಬಂದು ಮಾಡ್ತಾ ಇದ್ರು, ಕಲ್ತ್ಕೊಂಡು ಅವ್ರಿಗೊಂದು ಉದ್ಯೋಗ ಆಗಿರ್ತದೆ. ಹಳೆ ಫೋಟೋಸ್ ನೋಡಿದ್ರೆ ಎಲ್ಲ ನೆನಪುಗಳು. ಮತ್ತೆ ಇದು ಗೌರಿ ಕಳಸಗಳ ಅಲಂಕಾರ. ಇದು ನಾವು ಒಂದು ಪಾಲಕಿ ಮಾಡ್ತಿದ್ವಿ. ಇದರಲ್ಲಿ ಮದುಮಗಳಿಗೆ ಸೀರೆ ಒಡವೆ ಎಲ್ಲ ಕೊಡ್ಲಿಕ್ಕೆ ಒಂದಿದು. ಇದು ಸೋಪಲ್ಲಿ ಇಡ್ತೀವಲ್ವಾ ಬಿಡದಿ ಮನೆಯಲ್ಲಿ, ಅದಕ್ಕೊಂದು ಹೂವಿನ ಅಲಂಕಾರ. ಮೆಹಂದಿ ಹಾಕ್ತಾ ಇದ್ವಿ, ಮೆಹಂದಿ ಅಲಂಕಾರ. ಅವಾಗಲೂ ನೀವು ಮೆಹಂದಿದೆಲ್ಲ ಹಾಕ್ತಾ ಇದ್ವಿ, ಜಡೆ ಅಲಂಕಾರಗಳು. ಹಾಗಾಗಿ ಇದು ಸೇಮಿಯಾ ಅಂತ. ಕೆಲವೊಂದು ಪಂಗಡದವರು ಶಾವಿಗೆಗಳು ಕೊಡ್ತಾರೆ. 5 ಬಗೆಯ ಶಾವಿಗೆಗಳನ್ನ ಸಣ್ಣ ರವೆನಲ್ಲಿ ಮಾಡಿ 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 ಚಿರೋಟಿ ರವೆನಲ್ಲಿ ಮಾಡಿ ಮಾಡ್ತಾರೆ. ಇದ್ರ ಬಗ್ಗೆ ಹೇಳಿ ಮೇಡಮ್. ಇದು ತರಕಾರಿ ಕೆತ್ತನೆಗಳು. ಲಾಲ್ಬಾಗ್ನಲ್ಲಿ ರಿಪಬ್ಲಿಕ್ ಡೇ ಮತ್ತು ಇಂಡಿಪೆಂಡೆನ್ಸ್ ಡೇನಲ್ಲಿ ಒಂದು ಇದನ್ನ ಇಡ್ತಾರೆ, ಫಲಪುಷ್ಪ ಪ್ರದರ್ಶನ ಮತ್ತು ಕೆತ್ತನೆದ ಡಿಸ್ಪ್ಲೇ ಇರುತ್ತೆ. ಆವಾಗ ಮಾಡೋಕ್ಕೆ ಶುರು ಮಾಡಿಕೊಂಡೆ. ಸರಿಯಾದ ಮಾಡಿದ್ಮೇಲೆ
9 ಸಲ ಮಾಡಿದೆ, 4.5 ವರ್ಷಗಳು. ಇದು 80 ಇದು ಬಂತು, ಕಪ್ಪುಗಳೆಲ್ಲ ಬಂತು, ಪ್ರೈಸ್ ಎಲ್ಲ ಸಿಕ್ಕಿದೆ ಎಲ್ಲ ಸಿಕ್ಕಿದೆ. ರೋಲಿಂಗ್ ಶೀಲ್ಡ್ಗಳು 2 ತಗೊಂಡು ಆಮೇಲೆ ಮತ್ತೆ ನಾವೇ ತಗೋಬಾರ್ದು ಅಂತ ಮತ್ತು ಬೇಡ ಅನ್ಕೊಂಡ್ರಿ. ಇದೆಲ್ಲ ತರಕಾರಿ ಕೆತ್ತನೆಗಳು ಲಾಲ್ಬಾಗ್ನಲ್ಲಿ ನಡೆದಿತ್ತು. ಓಹೋ, ಅಲ್ಲಿನೂ ಭಾಗವಹಿಸ್ತಾ ಇದ್ದೀರಿ? ಅಲ್ಲೂ ಭಾಗವಹಿಸ್ತಾ ಇದ್ದದ್ದು. ಇದೆಲ್ಲ ಈರುಳ್ಳಿನಲ್ಲಿ ಮಾಡಿರೋ ಹೂಗಳು. ಇದು ಕಲ್ಲಂಗಡಿ ಹಣ್ಣು, ಇದು ಕುಂಬಳಕಾಯಿ. ನಿಮ್ಮಲ್ಲಿ ಯಾವ ಆರ್ಟ್ ಬರಲ್ಲ ನಿಮಗೆ ಅಂತ ಎಲ್ಲನೂ ಮಾಡಿದ್ದೀರಾ. ತುಂಬ ಚೆನ್ನಾಗಿ. ಇದು ಮದುವೆ ಮನೆಯಲ್ಲಿ ಟೇಬಲ್ ಡೆಕೋರೇಷನ್ ವೆಜಿಟಬಲ್ ಇದನ್ನು ಅರೇಂಜ್ಮೆಂಟ್ ಒಂದು. ಇದು ಬಂದು ತಂತಿ ಡಾಲ್ ಅಂತ, ತಂತಿ ಬೊಂಬೆಗಳು. ಇದನ್ನು ತಂತಿಯಿಂದ ಸ್ಕೆಲಿಟನ್ ಮಾಡಿಕೊಂಡು ಈ ಥರ ಹತ್ತಿ ಸುತ್ತಿ ಅದಕ್ಕೆಲ್ಲ ಹುಲ್ಲನ್ನೆಲ್ಲ ಸುತ್ತಿ ನಂತರ ಈ ಫೇಸು ಚನ್ನಪಟ್ಟಣದಲ್ಲಿ ಮಾಡಿಸ್ತೇವೆ. ಇದನ್ನು ಬರೀ ಫೇಸ್ ಇರುತ್ತೆ, ಅದಕ್ಕೆ ನಾವು ಮತ್ತೆ ಅದನ್ನೆಲ್ಲ ಪೇಂಟಿಂಗ್ ಮಾಡಿ ಮುಖವನ್ನು ಬರೆದು ಅದ ನಂತರ ಇದರೊಳಗೆ ಕೂರಿಸಿ ಇದಕ್ಕೆ ಎಲ್ಲ ಸೀರೆ ಒಡವೆ ಎಲ್ಲ ನಮ್ಗೆ ಯಾವ್ಯಾವ ಥರ ಬೇಕೋ ಅದನ್ನೆಲ್ಲ ಮಾಡಿ ಮದುವೆ ಮನೆಗಳಿಗೆ ಗಿಫ್ಟಾಗಿ ಎಲ್ಲ ಮಾಡಿ ಈ ಥರ ಕೊಡ್ತೀವಿ. ಯಾವ್ದು ಕಾನ್ಸೆಪ್ಟ್ ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ಹಾಕುವಂಥ ಒಡವೆಗಳು ಎಲ್ಲ ಬೇಕು. ಒಂದು ಮದುವೆ ಮನೆಯಲ್ಲಿ ಹುಡುಗಿ ನೋಡೋದ್ರಿಂದ ಹಿಡಿದು ಸುಮಾರು ಇದ್ರವರೆಗೂ ರಿಸೆಪ್ಷನ್ವರೆಗೂ ಒಂದು 30-35 ಸೆಟ್ ಮಾಡಿ ಕೊಡ್ತಾ ಇದ್ದದ್ದು. ಎಲ್ಲ ಜೋಡಿಸಿರ್ತಿದ್ರು ದಿವಸಕ್ಕೆ. ಸುಮಾರು ಇದು ಶ್ರೀರಂಗಮ್ಗೆಲ್ಲ ಹೋಗ್ತಾ ಇತ್ತು ತುಂಬ. ಶ್ರೀರಂಗ 12 ವರ್ಷಗಳು ಶ್ರೀರಂಗಮ್ಗೆ ಕಳಿಸ್ತಾ ಇತ್ತು. ತುಂಬ ಖುಷಿ ಆಗುತ್ತೆ. ಈ ಒಂದು ಮದುವೆಗೆ ಅಲಂಕಾರ ಮಾಡ್ಕೊಡ್ತೀವಿ ಅಂತಂದರೆ, ಒಂದು ಪೂಜೆಗೆ ಇದು ಮಾಡ್ಕೊಡ್ತೀವಿ ಅಂದರೆ ನೋಡಿ, ಈ ಥರ ಅರ್ಶಿನ ಕುಂಕುಮ ಇದೆಲ್ಲವೂ ವುಡ್ಡಿಂದೇನೆ. ವುಡ್ಡಿಗೆ ಮಾಡಿಸ್ಕೊಂಡು ಈ ಥರ ರಾ ಪೀಸ್ಗಳು ಬರುತ್ತೆ. ಅದರಲ್ಲಿ ಚನ್ನಪಟ್ಟಣದಿಂದನೇ ಮಾಡ್ತಿರೋದು. ಏನೇನು ಪೂಜಾ ಸಾಮಗ್ರಿಗಳು ಏನೇನು ಬೇಕೋ ಅದೇ ನೋಡಿ. ಇದು ಒಂದು ಕಳಸ ನೋಡಿ, ಕಳಸ. ಇದು ಕಳಸಕ್ಕೆ ಒಂದು ತೆಂಗಿನಕಾಯಿ. ಇಲ್ಲಿ ದೀಪಸ್ತಂಭಗಳು ಈ ಥರ ವುಡ್ಡಲ್ಲಿ ಅದು ಅವರು ಈ ಥರ ಪೀಸ್ ಮಾಡಿಕೊಡ್ತಾರೆ. ನಾವು ಅದಕ್ಕೆ ಬೆಳ್ಳಿ ಪೇಂಟಿಂಗ್ ಯಾವ ಪೇಂಟಿಂಗ್ ಬೇಕೋ ಅದು ನಾವು ಹಾಕ್ಕೊಂಡು ಮಾಡ್ತೀವಿ. ಇದು ಬಂದು ತಟ್ಟೆ ಬಟ್ಲು, ಈ ಥರ ಗಂಟೆ, ಪಂಚಪಾತ್ರೆ, ಉದ್ದರಣೆ ಪ್ರತಿಯೊಂದು ಇದಿರುತ್ತೆ ಇದರಲ್ಲಿ. ಇದಕ್ಕೊಂದು ಪೀಠಗಳು ಬೇಕು ನೋಡಿ, ಅದನ್ನು ಕೂರ್ಸ್ಲಿಕ್ಕೆ ಒಂದು ಪೀಠ, ಕೂತ್ಕೊಳ್ಳಿಕ್ಕೆ ಇದಕ್ಕೆ ಒಂದು ಮಳೆ ಹೊಡೆದು ಒಂದು ಪೀಠನೂ ಬೇಕು. ಇದನ್ನು ಹೀಗೆ ಮಳೆ ಹೊಡೆದು ಇದಕ್ಕೆ ಅಲಂಕಾರ ಮಾಡಿ ಬಟ್ಟೆ ಎಲ್ಲ ಹಾಕಿ ಅಲಂಕಾರ ಮಾಡಿ ಕೂರಿಸ್ತೇವೆ ಇದನ್ನೆಲ್ಲ. ಇದೆಲ್ಲ ಅದೇ ವುಡ್, ಅದು ತಲೆಗಳು, ಇದೆಲ್ಲ ಫೇಸ್ಗಳು. ಈ ಥರ ಬಟ್ಟೆಗಳನ್ನ ನ್ಯಾಚುರಲ್ ಆಗಿರೋ ಬಟ್ಟೆಗಳನ್ನ ತಗೊಂಡು ಉಡಿಸಿ ಕಲರ್ ಕಾಂಬಿನೇಷನ್ ಮಾಡೋದಕ್ಕೆ. ಇದು ಕೂದಲದು ಕೂದಲು, ಒಡವೆಗಳು, ಎಷ್ಟು ವ್ಯವಸ್ಥೆ ಬೇಕಲ್ಲ, ಎಲ್ಲ ಬೇಕಾದ್ರೆ ಪೀಠನೂ ಬೇಕು, ಅದಕ್ಕೊಂದು ಪೀಠನೂ ಬೇಕು. ಒಂದು ಕಾನ್ಸೆಪ್ಟ್, ಒಂದು ಮನೆ ಥರ ಮಾಡಿ ಅದಕ್ಕೆ ಹೊಡಿಬೇಕು. ಇದೆಷ್ಟು ಚೆನ್ನಾಗಿದೆ ಅಂತಂದರೆ ಲಕ್ಷಣವಾಗಿದೆ. ನೋಡಿದ ತಕ್ಷಣ ಒಂಥರ ಏನೋ ಒಂದು ಖುಷಿ ಆಗುತ್ತೆ. ನಮ್ಮ ಟ್ರೆಡಿಷನ್ ಅಂತ ಕಾಣಿಸುತ್ತೆ. ಇದ್ರ ಬಗ್ಗೆ ಹೇಳಿ ಮೇಡಮ್, ಇದರ ಏನು, ಎಂತ, ಏನಕ್ಕೆ ಉಪಯೋಗ ಮಾಡ್ತೀವಿ? ಇದು ಲಕ್ಷ್ಮೀ ಹೃದಯ ಅಂತ ಅಂದ್ಬಿಟ್ಟು, ಲಕ್ಷ್ಮೀ ಹೃದಯನ ನಾವು ಪೂಜೆಗೆ ಇಟ್ಕೊಳ್ತೀವಲ್ವಾ, ಹಾಗಾಗಿ ರಂಗೋಲಿನಲ್ಲಿ ಬರಿತೀವಿ. ಈಗ ಇದೊಂದು ವುಡ್ ಪೀಸು, ಇದನ್ನು ಒಂದು ಪೀಠದ ಥರ ಮಾಡಿ ಲಕ್ಷ್ಮೀ ಹೃದಯನ ದೇವ್ರ ಮುಂದೆ ಇಟ್ಟು ಆರತಿಯನ್ನು ಇದ್ರ ಮೇಲೆ ಇಡಬಹುದು. ಆರತಿ ತಟ್ಟೆನ ಇದ್ರ ಮೇಲೆ ಇಡಬಹುದು. ನೋಡೋಕ್ಕೂ ಒಂಥರ ಖುಷಿ. ಒಂದು ಗಿಫ್ಟ್ ಹಾಕಿ ಕೊಟ್ಟಾಗ ಒಂದು ಖುಷಿ ಪಡ್ತಾರೆ ಹೆಣ್ಮಕ್ಳುಗಳೇ, ಉಪಯೋಗ ಆಗುತ್ತೆ. ಇದು ಬಂದು ಏನು ಅಂತಂತಂದರೆ, ಇದು ಒಂದು ವುಡ್ ಪೀಸ್ಗಳು. ಇದು ಕಾರ್ಪೆಂಟ್ರು ಇದರಲ್ಲಿ ವೇಸ್ಟಾಗಿ ಎಸಿತಾರೆ. ಆ ಎಸೆಯೋ ಒಂದು ಇದನ್ನು ಎಸಿಬಾರ್ದು. ತುಂಬ ಚೆನ್ನಾಗಿ ನಾವಾಗೇ ಈ ಥರ ಕಟಿಂಗ್ ಮಾಡಿಸ್ತೀವಿ ಅಂತಂದ್ರೂ ಬರೋಲ್ಲ. ಹೌದೌದು. ಆವಾಗ ನಾವು ಇದನ್ನೆಲ್ಲ ಅವ್ರ ಪಾಪ ನಮಗೆ ಗೊತ್ತು, ಅವರು ನಮಗೆ ಕಳಿಸ್ಕೊಡ್ತಾರೆ, ಇದರಲ್ಲಿ ಏನಾರು ಆರ್ಟ್ ಮಾಡ್ತೀರಾ ಮೇಡಮ್ ನೀವು ಅಂತಂದು. ಹಾಗಾಗಿ ಕೊಟ್ಟಿರೋ ಪೀಸ್ಗಳನ್ನೇ ಒಂದು ಉಪಯೋಗ ಆಗುತ್ತೆ. ಇದೊಂದು ಶೇಪ್ ಇದೆ, ಇದೊಂದು ಶೇಪ್ ಇದೆ, ಬೇಕಾದ ಶೇಪ್ಗಳು ಇರುತ್ತೆ. ಅದು ನಮ್ಗೆ ಆಯ್ಕೆ ಮಾಡಿಕೊಂಡು ಅದು ಯಾವ ಶೇಪ್ ಕೊಟ್ಟರು ನೀವು ಅದಕ್ಕೆ ತಕ್ಕ ರೂಪಿಸ್ಕೊಂಡು ಮಾಡ್ಕೊಡ್ತೀವಿ.
ತುಂಬ ಚೆನ್ನಾಗಿದೆ, ತುಂಬ ಕ್ಯೂಟ್ ಇದೆ. ಈಗ ಒಂದು ಎಲ್ರಿಗೂ ಹೆಣ್ಮಕ್ಳಿಗೆ ಒಂದು ಗಿಫ್ಟ್ ಕೊಟ್ರೆ ಹೌದು, ಖುಷಿ ಮತ್ತೆ ಎರಡು ಇಟ್ಕೊಂಡು ನನಗೆ ಈಗ ಅಂದಿದ್ದು ಈ ಕಡೆ ಆ ಕಡೆ ಒಂದಿಟ್ಟು ಈಗ ದೀಪದ ಕಂಬಗಳು ಇಟ್ಕೊಂಡ್ರೆ ಎಷ್ಟು ಚಂದ ಕಾಣಿಸುತ್ತೆ ಸ್ಟ್ಯಾಂಡು. ಇಡ್ಬೋದು. ತುಂಬ ವರಲಕ್ಷ್ಮಿಗೆ ಗೌರಿ ಗಣೇಶಗೆ ಇಟ್ಟರೆ ಭಾಳ ಚಂದ ಕಾಣಿಸ್ತದೆ. ತುಂಬ ಚೆನ್ನಾಗಿದೆ ಮೇಡಮ್. ಇದಕ್ಕೆ ಮತ್ತೆ ಈ ಪೇಂಟಿಂಗ್ ಮಾಡಿ ಇದಕ್ಕೊಂದು ಸ್ಪ್ರೇ ಮಾಡ್ತೀವಿ. ಆ ಸ್ಪ್ರೇ ಮಾಡಿದಾಗ ಇನ್ನೂ ಶೈನಿಂಗ್ ಬರುತ್ತೆ, ಧೂಳು ಏನು ಇದಾಗಲ್ಲ, ವಾಟರ್ ಪ್ರೂಫ್ ಥರ ಆಗುತ್ತೆ. ಹಾಗಾಗಿ ಚೆನ್ನಾಗಿದೆ, ಒಂದು ಗಿಫ್ಟಾಗಿ ಮಾಡ್ತಿರ್ತೀವಿ. ಇಷ್ಟೊಂದು ಪ್ರಶಂಸೆಗಳೆಲ್ಲ ಸಿಕ್ಕಿದೆ, ಇದ್ರ ಬಗ್ಗೆ ತಿಳಿಸಿ ಮೇಡಮ್ ನಮಗೆ. ಇದು ಎಲ್ಲ ಲಾಲ್ಬಾಗ್ನಲ್ಲಿ ಬಂದಂಥ ಇದು ಕಪ್ಗಳು. ಇದು ಬೆಳ್ಳಿ ಕಪ್ಗಳು, 82 ಬೆಳ್ಳಿ ಕಪ್ಪು, 32 ಮೆಡಲ್ಗಳು ಬಂತು. 2 ರೋಲಿಂಗ್ ಶೀಲ್ಡ್ಗಳು ಒಂದೇ ಸಲ ನನಗೆ ಸಿಕ್ತು. ಹಾಗಾಗಿ ಲಾಲ್ಬಾಗ್ ಹಿಸ್ಟ್ರಿನಲ್ಲೇ ನನಗೊಂದು ಇದು ಸಿಕ್ತು, ರೆಕಾರ್ಡ್ ಸಿಕ್ತು. ಹಾಗಾಗಿ ಇದು ಈಗ ಕಳೆದ ತಿಂಗಳಲ್ಲಿ ನಮ್ಮ ಬ್ರಾಹ್ಮಣ ಮಹಾ ಸಮಾಜದವರು ಗೌರವಿಸಿ ಅಭಿಜಾತೆ ಧೀಶಕ್ತಿ ಪ್ರಶಸ್ತಿ ಅಂತ ಅಂದ್ಬಿಟ್ಟು ಅಭಿಜಾತೆ ಅಂತ ಒಂದು ಇದನ್ನು ಮಾಡಿದ್ರು. ಅಲ್ಲಿ ಎಲ್ಲವನ್ನು ಕೊಟ್ಟು ಒಂದು ಗೌರವ ಕೊಟ್ಟಿದ್ದಾರೆ. ತುಂಬಾ ಸಂತೋಷ. ನಮ್ಮವ್ರು ನಮಗೆ ಕೊಟ್ಟಾಗ ಬಹಳ ಗುರುತಿಸಿದ್ರಲ್ಲ, ಅದಕ್ಕೆ ಬಹಳ ನಮ್ಮವ್ರು ನಮ್ಮನ್ನು ಗುರುತಿಸಿದ್ರಲ್ಲ ಅನ್ನೋ ಇದು ಅನ್ಸುತ್ತೆ. ಪೇಂಟಿಂಗ್ಸ್ ಎಲ್ಲ ನೀವು? ಹೌದು, ಇದೆಲ್ಲ ಪೆನ್ಸಿಲ್ ಸ್ಕೆಚ್ಗಳು ಇದೆಲ್ಲವೂ. ಇದು ಬಾಳೆ ಸುಂದರಿ ಅಂತ BKS ವರ್ಮಾ ಅವರದ್ದು ಬಾಳೆ. ಎಲ್ಲ ಇಡೀ ಇದೆಲ್ಲವೂ ಬಾಳೆನಲ್ಲಿಯೇ ಇದೆ. ಸುಂದರಿ ಕಂಡ್ರೆ ಮನುಷ್ಯ ಕೂಡ ಮಂಗ ಆಗ್ತಾನೆ ಅನ್ನೋ ಒಂದು ಕಾನ್ಸೆಪ್ಟ್. ನೋಡಿ, ಅವಳ ಕಣ್ಣು ತುಟಿ ಎಲ್ಲವೂ ಪ್ರತಿಯೊಂದು ಬಾಳೆನಲ್ಲಿಯೇ ಇದೆ, ಬಾಳೆ ಎಲೆನೇ ಎಲ್ಲವೂ. ಹಾಗಾಗಿ ಬಾಳೆ ಸುಂದರಿ ಅಂತ ಅಂದ್ಬಿಟ್ಟು. ಇದು ಒಡಿಶಾ ಶೈಲಿ, ರಾಧಾಕೃಷ್ಣ. ಎಲ್ಲ ನಾನು ನೋಡಿ ಮಾಡಿರೋದಷ್ಟೇ, ನಾನು ಸ್ವತಃವಾಗಿ ಮಾಡಿದ್ದಲ್ಲ, ನೋಡಿ ನೋಡಿರೋದು. ಇದು ಬಂದು ಒಂದು ನಮ್ಮ ಮನುಷ್ಯನ ಭಾವನೆಗಳನ್ನು ತೋರಿಸುತ್ತದು. ನೋಡಿ, ಅಲ್ಲಿ ಆನೆ ಇದೆ, ಒಳಗಡೆ ಸಿಂಹ ಇದೆ. ನಮ್ಮ ಸಿಂಹದಂಥ ಶಕ್ತಿನೂ ನಮ್ಮಲ್ಲಿದೆ, ಆನೆ ಅಂತ ಶಕ್ತಿನೂ ಇದೆ, ನರಿ ಬುದ್ಧಿನೂ ಇದೆ. ಇಲ್ಲಿ ನೋಡಿ ಕೋರೆ ಹಲ್ಗಳಲ್ಲಿ ಮೀನಿದೆ, ಅಲ್ಲಿ ಒಂದು ಪಾರಿವಾಳ ಇದೆ, ನವಿಲಿದೆ, ಹಾವು, ಸರ್ಪದ ಭಾವನೆನೂ ನಮ್ಮಲ್ಲಿದೆ ಅಲ್ವಾ. ಆಮೇಲೆ ಒಂದು ಭಾಗದಿಂದ ನೋಡಿದ್ರೆ ಗಂಡು, ಇನ್ನೊಂದು ಭಾಗದಿಂದ ನೋಡ್ರೆ ಹೆಣ್ಣು. ಆ ಆನೆಯ ಕಣ್ಣುಗಳಲ್ಲಿ, ಅಯ್ಯೋ, ಈ ಕಣ್ಣುಗಳಲ್ಲಿ ಆನೆ ಮರಿ, ಆನೆ ಕರು ಇದೆ, ಅದು ಮಮತೆ. ನಿಮ್ಮ ತುಟಿಗಳಲ್ಲಿ ನಮ್ಮ ಮಕ್ಕಳಿದ್ದ ಮಗು ಬಾಂಧವ್ಯ, ಮಮತೆ, ವ್ಯಾಮೋಹ ತುಟಿನಲ್ಲಿದೆ. ಒಬ್ಬ ತಾಯಿನಲ್ಲಿ ಆ ಒಂದೆಲ್ಲ ಇದು ಮಮತಾ ವಾತ್ಸಲ್ಯ ಅನ್ನೋದು ಇರುತ್ತೆ. ಎಲ್ಲ ಭಾವನೆಗಳು ನಮ್ಮಲ್ಲಿದೆ. ಇದು ಒಂದು ಹಕ್ಕಿಗಳು ಗೂಡಿಗೆ ಬರ್ತಾ ಇದೆ. ಒಂದು ಮರದಲ್ಲಿ ಪೊಟರೆ ಇದೆ, ಗೂಡಿಗೆ ಬರ್ತಾ ಇದೆ. ಒಂದು ಭಾಗದಿಂದ ನೋಡ್ರೆ ಹೆಣ್ಣಿನ ಮುಖ ಕಾಣುತ್ತೆ. ಹೌದು, ಈ ಫೇಸ್ ನೋಡಿದಾಗ ಹೆಣ್ಣಿನ ಮುಖ ಕಾಣುತ್ತೆ. ಆ ಒಂದು ಕಾನ್ಸೆಪ್ಟ್ ಇದೆ. ಬ್ಯೂಟಿಫುಲ್ ಮೇಡಮ್. ಇದು ನೋಡಿದ್ರೆ ಬಹಳ ಹಳೇ ಕಾಲದಂತೂ ಏನು ಇದು ಸ್ವಲ್ಪ ವಿಶೇಷವಾಗಿ ಅನಿಸ್ತಾ ಇದೆ ಗೊಂಬೆದು. ಹೌದು, ಇದು ನನ್ನ ಮದುವೆನಲ್ಲಿ ಕೊಟ್ಟಿದ್ದು ಚಂದನದ ಬೊಂಬೆ. ಚಂದನದ ಬೊಂಬೆ, ಪಟ್ಟದ ಬೊಂಬೆಗಳು ಕೊಡ್ತಾರೆ ಮದುವೆನಲ್ಲಿ. ಹುಡುಗಿ ಒಬ್ಳನ್ನೇ ಕಳ್ಸೋದಿಲ್ಲ, ರಕ್ತ ಚಂದನ. ಹುಡುಗಿ ಒಬ್ಳನ್ನೇ ಕಳ್ಸೋದಿಲ್ಲ ಅಂತ ಅಂದ್ಬಿಟ್ಟು ಹುಡುಗಿ ಜೊತೆಗೆ ಇರ್ಲಿ ಅಂತ ಅಂದ್ಬಿಟ್ಟು ತಾಯಿ ಮನೆಯಿಂದ ಕಳಿಸ್ಕೊಡ್ತಾರೆ. ಒಂಟಿಯಾಗಿ ಕಳ್ಸೋದು ಬೇಡ ಅಂತ. ಹೌದು, ಹೀಗೆ ನೋಡಿ ಈ ತರ ಅಲಂಕಾರಗಳು ಇರುತ್ತೆ. ದೊಡ್ಡ ಸೈಜ್ ಅಲ್ಲ, ರಕ್ತ ಚಂದನ ಅಲ್ಲ, ಮರದ ಬೊಂಬೆ, ಪಟ್ಟದ ಬೊಂಬೆ ಅಲಂಕಾರಗಳು ಚೆನ್ನಾಗಿದೆ. ಈ ಕಣ್ಣುಗಳನ್ನ ತಿದ್ದುತ್ತಾರೆ, ನಾ ತಿದ್ದದಿಲ್ಲ. ಯಾಕೆ ಅದ್ರ ದೃಷ್ಟಿ ಅವರೇ ಇಟ್ಟಿರ್ತಾರೆ, ನಾವು ಅದನ್ನ ಸರಿ ಬೇಡ ಅಂತ. ಇದೇನು ಮೇಡಮ್ ಇದು, ಇದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಇದು ನಮ್ಮದು ಅಂಗಳ ಅಂತ ಒಂದು ಅಕಾಡೆಮಿ ಇದೆ. ಅಂಗಳ ಅಂತ ನನ್ನ ಮಗ ಅವನು ಇದನ್ನು ವರ್ಕ್ಶಾಪ್ ಎಲ್ಲ ಮಾಡ್ತಾ ಇದ್ದ. ಅದಕ್ಕೆ ನನಗೆ ಏನು ವರ್ಕ್ಶಾಪು ಅದು? ಥಿಯೇಟರ್ಸು, ಮಕ್ಕಳಿಗೆ ಇದನ್ನು ನಾಟಕ ತರಬೇತಿ, ಡ್ಯಾನ್ಸು, ಮ್ಯೂಸಿಕ್ಕು ಇದೆಲ್ಲವನ್ನು ಅವನು ಮಾಡ್ತಾ ಇದ್ದ. 1 or 2 months ವರ್ಕ್ಶಾಪ್ ಮಾಡ್ತಾ ಇದ್ದ. ನನಗೊಂದು ಲೋಗೋ ಬೇಕು ಅಂತ ಇದ್ದ. ಸರಿ ಕೂತ್ಕೊಂಡು ಬರೆದಾಗ ಇದು ಬಂತು ನಮಗೆ. ನಮ್ಮ ಅಂಗಳದಲ್ಲಿ ಏನೇನಿತ್ತು ಅಂತಂದರೆ
ಸಂಗೀತ ಇತ್ತು ನೋಡಿ. ಇಲ್ಲಿ ಆ, ಸೊನ್ನೆ, ಗ, ಳ ಅಂಗಳ. ಈ ಅಂಗಳದಲ್ಲಿ ಬಂದು ಒಂದು ಇದಿದೆ, ಸಂಗೀತ ಇದೆ. ಇದು ಫೇಸು, ಥಿಯೇಟರ್, ಮುಖ. ಇಲ್ಲಿ ಬಂದು ಹೆಜ್ಜೆ ಇದೆ. ಒಬ್ಬ ನರ್ತಕಿ, ಅವಳ ಹೆಜ್ಜೆ, ಒಂದು ಹೆಣ್ಣು ಮಗಳ ಇದೊಂದು ಇದನ್ನು ಇಟ್ಕೊಂಡಿದೆ. ಇಲ್ಲಿ ಬ್ರಷ್, ಬಣ್ಣ. ನಾವು ನಮ್ಮ ಅಂಗಳದಲ್ಲಿ ಹಾಡು, ಹಸೆ, ಹೆಜ್ಜೆ, ಗೆಜ್ಜೆ ಅಂತ ಮಾಡಿದ್ವಿ. ಒಳ್ಳೇದು. ಹಾಗಾಗಿ ಆವಾಗ ಇದನ್ನು ಒಂದು ಅಂಗಳ ಮೂಡು ಬಂತು. ಇದು ಕ್ರಿಯೇಟ್ ನೀವೇ ಮಾಡಿದ್ದೆ ಮೇಡಮ್? ಇದನ್ನ ನಾನು ಮಾಡಿದ್ದು. ನನ್ನ ಮಗನ ಅಂದ್ರೆ ಆ ಅಂಗಳಕ್ಕೆ ಹೆಸರಿಟ್ಟದ್ದು ನಾನೇನೆ. ಒಳ್ಳೆ ಹೆಸರಿಟ್ಟಿದ್ರೆ ಎಂಬ್ಲಮ್ ಅಷ್ಟು ಬಹಳ ಚಂದ ಮಾಡಿದ್ದಾರೆ. ಅಂಗಳ ಅಂತಂತಂದ್ರೆ ಎಲ್ಲರೂ ಕೂಡಿ ಕೂತ್ಕೊಳ್ಳೋ ಅಂತ ಜಾಗ. ನಮ್ಮ ಒಂದು ಮನೆ ಮುಂದಿನ ಜಗಲಿ ಅಥವಾ ಮುಂದೆ ಇದಿರುತ್ತಲ್ಲ ಅದು, ಹಾಗಾಗಿ ಹೌದು ಅಂಗಳ ಅಂತ ಅಂದ್ಬಿಟ್ಟು ಎಲ್ಲರೂ ಸೇರುವ ಜಾಗ ಅಂತ ಅಂದ್ಬಿಟ್ಟು. ಹಾಗಾಗಿ ಅವನು ಇಷ್ಟಪಟ್ಟ ಮೇಲೆ ಇದನ್ನ ನಾನೇ ಲೋಗೋ ಮಾಡಿದ್ದು. ತುಂಬ ಚೆನ್ನಾಗಿದೆ. ಈಗ ಈ ಅಕಾಡೆಮಿಯಿಂದ ಮಕ್ಕಳಿಗೆ ತುಂಬಾ ಡ್ಯಾನ್ಸ್ಗಳು ಇದೆಲ್ಲ ಎಲ್ಲಿದೆ? ಭರತನಾಟ್ಯ ಇದು ಉಳ್ಳಾಳದಲ್ಲಿದೆ. ಅಂದರೆ ಉಳ್ಳಾಳ ಅಂತಂದು ಕೆಂಗೇರಿ ಹತ್ರ ಇದೆ. ಅಲ್ಲಿ ಒಂದು 25-30 ಮಕ್ಕಳುಗಳು ತರಬೇತಿ ಪಡಿತಾ ಇದ್ದಾರೆ. ಡ್ಯಾನ್ಸ್ ಪ್ರತಿ ವರ್ಷ ಒಂದೊಂದು ಪ್ರೋಗ್ರಾಮ್ ಮಾಡ್ತಾರೆ. ನನ್ನ ಮಗನ ಫ್ರೆಂಡ್ಸುಗೆ ಅದನ್ನು ಬಿಟ್ಕೊಟ್ಟಿದ್ದೀವಿ, ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಬಂದು ನಮ್ಮ ಮನುಷ್ಯನ ದೇಹ. ನಮ್ಮ ಇದರಲ್ಲಿ ಮನುಷ್ಯನಲ್ಲಿ ಬಾಲ್ಯ, ಯೌವನ, ವಾರ್ಧಕ್ಯ, ಇದು ಬಂದು 6 ಮನುಷ್ಯನ ಗುಣಗಳು. ಈ ಒಂದು ಕಾನ್ಸೆಪ್ಟ್ ತಗೊಂಡಿದೆ. ಇದಕ್ಕೆ ನಮ್ಮ ಮನುಷ್ಯರಲ್ಲಿ ವ್ಯಾಮೋಹ ಇರುತ್ತೆ. ವ್ಯಾಮೋಹದ ಬಳ್ಳಿ ಮನುಷ್ಯನಿಗೆ ಮಕ್ಕಳು, ಮರಿ, ಇದೆಲ್ಲವೂ ಸಂಸಾರದ ಒಂದು. ಈ ಸಂಸಾರದಲ್ಲಿ ಪ್ರಾಕೃತಿಕವಾಗೂ ನಾವು ಹೇಗೆ ಇದಿರುತ್ತೆ ಅಂತಂದರೆ, ಅದಕ್ಕೂ ಪ್ರಾಕೃತಿಯವನ್ನು ಇದನ್ನು ಪ್ರಕೃತಿಯ ಇದನ್ನು ತೋರಿಸ್ಲಿಕ್ಕೋಸ್ಕರ ಪಕ್ಷಿಗಳನ್ನು ಎಲ್ಲವೂ ಬೇಕು. ಮನುಷ್ಯನ ಸಂಪರ್ಕದಲ್ಲಿರಬೇಕು, ನಿಸರ್ಗವನ್ನು ಮಾಡಬೇಕು. ನಿಸರ್ಗದ ಜೊತೆ ನಿಮ್ಮ ಪೇಂಟಿಂಗು ಜೀವನ ಜೊತೆ ಹೊಂದ್ಕೊಂಡು ಹೋಗೋದು ತೋರಿಸಿದೆ. ಬ್ಯೂಟಿಫುಲ್. ಇದು ಒಂದು ಪೆನ್ಸಿಲ್ ಸ್ಕೆಚ್ಚು. ತಾಯಿ ತನ್ನ ಮಗುನ ಹೇಗೆ ಪೋಷಣೆ ಮಾಡ್ತಾಳೆ ಅಂತ ತನ್ನ ಕಾಲ ಮೇಲೆ ಹಾಕ್ಕೊಂಡು ಪೋಷಣೆ ಮಾಡ್ತಾಳೆ ಅನ್ನೋ ಒಂದು ಮಗುನ ಮಲಗಿಸಿದ್ದಾಳೆ. ತಾಯಿ ಕಾನ್ಸೆಪ್ಟ್ ಯಾವತ್ತೂ ಫೇಲ್ಯೂರ್ ಆಗೋದಿಲ್ಲ. ಅಷ್ಟು ಚಂದ ಇದೆ ನೋಡ್ಲಿಕ್ಕೆ. ಇಲ್ಲಿ ಒಂದು ವರ್ಲಿ ಆರ್ಟ್, ಇದು ಕೌದಿನ ಹೊಲ್ದಿರೋದು, ಕೌದಿ ಚಿತ್ರಣ ಅದು. ಚೆನ್ನಾಗಿದೆ. ಇದು ಬಂದು ಸುರಪುರ ಶೈಲಿ. ಸುರಪುರ ಶೈಲಿ ಅನ್ನೋದ ಒಂದು ಸ್ಟೈಲು. ಚಿತ್ರದಲ್ಲಿ ಒಂದು ಇದಿದೆ. ಇವ್ರ ಹೆಸರು ಕಲಾವಿದ್ರ ಹೆಸರು ಮರ್ತಿದ್ದೀನಿ. ಹಾಗಾಗಿ ಅವರು ಬರೆದಿದ್ದಂಥ ಚಿತ್ರ ನೋಡಿಕೊಂಡು ನಾನು ಬರೆದಿರೋದು. ದಶಾವತಾರ ಇದು. ದಶಾವತಾರದಲ್ಲಿ ಏನಿದೆ ಅಂತಂದರೆ, ಇಲ್ಲಿ ಬಲಿಚಕ್ರವರ್ತಿ ಅವನ ಹೆಂಡತಿ ಇದ್ದಾರೆ. ಬಲಿಚಕ್ರವರ್ತಿ ದಾನದಲ್ಲಿ ಅವನು ಹೇಳೋಗಿರಲಿಲ್ಲ. ಆವಾಗ ಏನು ಮಾಡ್ತಾಳೆ ಹೆಂಡತಿ, ಗಂಡನಿಗೆ ಹೇಳ್ತಾಳೆ, ವಿಷ್ಣು ಇದಾಗಿ ನಿನ್ನನ್ನು ದಾನ ಕೇಳಲಿಕ್ಕೆ ಬರ್ತಾ ಇದ್ದಾನೆ, ಏನನ್ನು ಕೊಡಬೇಡ ಅನ್ನೋ ಒಂದು ಇದರಲ್ಲಿ ಹೇಳ್ತಾಳೆ, ಮುನ್ಸೂಚನೆ ಕೊಡ್ತಾಳೆ. ಆದರೆ ಹೆಂಡತಿ ಮಾತನ್ನು ಗಂಡ ಕೇಳಲ್ಲ ಅನ್ನೋ ಒಂದು ಇದಕ್ಕೋಸ್ಕರ ಇದನ್ನು ಇದು ಮಾಡ್ತಾಳೆ. ವಾಮನನಾಗಿ ಬರ್ತಾನೆ ಅಂತ ಅವಳು ಹೇಳ್ತಾಳೆ. ಹಾಗಾಗಿ ಅವನು ದಾನ ಕೊಡಲಿಕ್ಕೆ ಅವನ ಮನಸ್ಸು ಮಾಡಿರ್ತಾನೆ, ಕೊಡ್ತಾನೆ. ಇಲ್ಲಿ ದಶಾವತಾರಗಳನ್ನು ಮತ್ಸ್ಯಾವತಾರ, ಕೂರ್ಮಾವತಾರ, ನರಸಿಂಹ, ವರಾಹ, ವಾಮನ, ಕೃಷ್ಣ, ರಾಮ, ಕೋದಂಡರಾಮ ಇದ್ದಾನೆ, ಕಲ್ಕಿ, ಆಮೇಲೆ ಬುದ್ಧ ಅವತಾರ, ಬೌದ್ಧ. ಇದಕ್ಕೆಲ್ಲವಕ್ಕೂ ಸಾಕ್ಷಿಯಾಗಿ ಗರುಡನ್ ಇದ್ದಾನೆ. ಹಾಗೆ ಆ ಕಾನ್ಸೆಪ್ಟ್ ಬೆಳೆಸಿರೋದು ಬ್ಯೂಟಿಫುಲ್. ಇದು ನಮ್ಮ ಹಳೆಯ ಕಾಲದಲ್ಲಿ ಬಹಳ ಮಾಡ್ತಿದ್ವಿ. ಇದು ಕರ್ಟನ್ಸ್ ಆಗಿ, ಅದು ಮೇಟಿ ವರ್ಕ್ ಅಂತ. ಇದು ನೀವೇನಾ ಮೇಡಮ್ ಮಾಡಿದ್ದು? ಇಲ್ಲ, ಇದನ್ನು ನಮ್ಮ ತಾಯಿ ಮಾಡಿದ್ದು. ಓ ಹೌದಾ? ಇದಕ್ಕೆ ಎಷ್ಟು ಏಜ್ ಆಗಿರ್ಬೋದು? ಎಷ್ಟು ಒಂದು 50-60? 76 ವರ್ಷಗಳ 76 ವರ್ಷದಿಂದ ನೀವು ಇದನ್ನು ಜೋಪಾನವಾಗಿ ಇಟ್ಕೊಂಡಿದ್ದೀವಿ ತಾಯಿ ನೆನಪಲ್ಲಿ. ನಮ್ಮಮ್ಮ ಇದೆಲ್ಲ ಮಾಡ್ತಾಯಿದ್ರು. ಹಾಗಾಗಿ ಆಗಿನ ಕಾಲದಲ್ಲಿ ಇದೇ ತಾನೇ ಇದ್ದ. ಹೌದು ತುಂಬ ಮಾಡ್ತಿದ್ವಿ. ಕ್ರೋಶ ಮತ್ತು ಮೇಟಿ ವರ್ಕು.
ಇದೇ ಮೇಟಿ ವರ್ಕಲ್ಲಿ ಉಲ್ಲನ್ನಿಂದ ಪಗಡೆ ಹಾಸು ಮಾಡಿದೆ. ತುಂಬ ಎಷ್ಟು ಚಂದ ಇದೆ ಅಂದರೆ ಭಾಳ ಚೆನ್ನಾಗಿದೆ ಇದಂತೂ. ಪಗಡೆ ಆಟಗಳನ್ನ ನಾವು ನಿರಂತರ ಆಡ್ತಿರ್ತೀವಿ. ಪಗಡೆ ಆಟಗಳು ಪಗಡೆ ಹಾಸು ಇದ್ದದ್ದು. ಇದರಲ್ಲೇ ಶೋಕಾಬರ ಎಲ್ಲ ಇರುತ್ತೆ. ಇದೆಲ್ಲ ಫುಲ್ ನಿಮ್ಮದೇನಾ ಕ್ರಿಯೇಟಿವಿಟಿ? ಹೌದು ಹೌದು. ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಆಗಲಿ, ಫಿನಿಶಿಂಗ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದೀರಾ ಮೇಡಮ್. ಮತ್ತು ಇದೊಂದು ಏನು ಬಾಕ್ಸ್, ಅದು ಆವಾಗ ತೋರಿಸಿದ್ರಲ್ಲ ಆ ಥರದ್ರಲ್ಲಿ ಇನ್ನೊಂದು ಬಾಕ್ಸು. ಇದರಲ್ಲಿ ಎಳ್ಳು ಸಂಕ್ರಾಂತಿ ಎಳ್ಳು ಎಲ್ಲ ಕೊಡ್ತಾ ಇದ್ವಿ. ಇದಕ್ಕೊಂದು ವರ್ಲಿ ಆರ್ಟ್, ಅದ್ರ ಮೇಲೆ ಒಂದು ಚಿತ್ರಗಳು, ಒಂದು ಡೆಕೋರೇಷನ್. ಇದಂತೂ ಭಾಳ ಡೆಲಿಕೇಟ್ ವರ್ಕ್ ಮೇಡಮ್. ಇದು ಭಾಳ ಒಂದು ಸೂಕ್ಷ್ಮವಾದ ಕೆತ್ತನೆ. ಅದು ಟೈಮ್ ಬೇಕು, ಅದು ಸ್ವಲ್ಪ ಅನುಭವನೂ ಬೇಕು. ಇದರದ್ದು ಹೇಳಿ ಮೇಡಮ್ ವಿಶೇಷ. ಇದು ಬಂದು ಸೀಮೆ ಸುಣ್ಣದಲ್ಲಿ ಮಾಡಿರೋದು. ಬ್ಯೂಟಿಫುಲ್. ಬಾ, ಸೀಮೆ ಸುಣ್ಣದಲ್ಲಿ ಮಾಡಿರೋ ನೋಡಿ, ಒಂದೇ ಚಾಕ್ ಪೀಸ್ ಇದು. ಇದಂತೂ ಎಷ್ಟು ಡೆಲಿಕೇಟ್ ಕೊಡಿ. ಒಂದೇ ಚಾಕ್ ಪೀಸು, ಹುಷಾರು. ಚೈನನ್ನು ಕೆತ್ತಿದೆ. ಓಹೋ, ಫುಲ್ ಚೈನ. ಒಂದೇ ಚಾಕ್ ಪೀಸು ಚೈನನ್ನು ಕೆತ್ತಿದೆ. ಇದು ಎಲ್ಲೂ ಕಲ್ತಿದ್ದಲ್ಲ. ಶೃಂಗೇರಿನಲ್ಲೊಮ್ಮೆ ಕಲ್ಲಿನ ಬಳೆಗಳನ್ನು ಮಾಡಿದ್ರು. ಅದನ್ನು ನೋಡ್ಕೊಂಡು ಬಂದು ನೋಡೋಣ ಅಂತ ಮಾಡಿದ್ದು. ಅವರು ಕಲ್ಲಿನಲ್ಲಿ ಕೆತ್ತಿದ್ರೆ ನಾವು ಸೀಮೆ ಸುಣ್ಣದಲ್ಲಿ ಮಾಡಿದ್ದು. ತುಂಬ ಚೆನ್ನಾಗಿದೆ ಎಲ್ಲನೂ. ಹೌದು, ಇದೆಲ್ಲ ಮುರಿದು ಹೋಗ್ಬಿಟ್ಟಿದೆ. ಇಲ್ಲಿ ಒಂದು ಹುಡುಗ ಇದೆ. ಇದು ಸಾಕ. ಇದು ಬಂದು ಹುಡುಗಿ. ಇದೆಲ್ಲ ಇದರಲ್ಲಿ ಬಂದು ಒಂದು ವೈನ್ ಗ್ಲಾಸ್. ವೈನ್ ಗ್ಲಾಸ್ ಇದೆ. ಇದು ಬಂದು ಬಾವಿ. ಓ, ಏನು ಕ್ಯೂಟ್ ಆಗಿದೆ ಬಾವಿ. ಹಗ್ಗ, ರಾಟೆ ಎಲ್ಲವೂ ಇದೆ. ಪರಮೇಶ್ವರ ಹೋಯ್ತು ಅಷ್ಟೇ, ಏನು ಮಾಡ್ಕೊಳಕ್ಕಾಗಲ್ಲ. ಹೋಯ್ತು ಬಿಡಿ ಮೇಡಮ್. ಈ ಮಿಷನ್ ಅಂತೂ ನಾನು ನೋಡಿಲ್ಲ, ಅದು ಸ್ವಲ್ಪ ಹೇಳಿ ಮೇಡಮ್. ಭಾಳ ಇಂಟ್ರೆಸ್ಟ್ ಆಗಿತ್ತು ಇದರ ಮೇಲೆ. ಇದು ಸ್ವೆಟರ್ ಮಿಷನ್, ಸ್ವೆಟ್ರ್ ಹಾಕೋದು. ಇದು ಬಂದು ಒಂದು 25ರಿಂದ 26 ವರ್ಷಗಳಾಯಿತು. ಇದರಲ್ಲಿ ನಾವು ಕಾರ್ಡ್ ಹಾಕಿದ್ರೆ ನಮ್ಗೆ ಯಾವ್ದು ಬೇಕೋ ಆ ಡಿಸೈನ್ ಬರುತ್ತೆ. ತುಂಬ ಸ್ವೆಟರ್ಗಳು ಹಾಕ್ತಾ ಇದ್ದೆ ಅವಾಗ ನಾನು. ಹೀಗೆ ನೋಡಿ ಮೂವ್ ಮಾಡೋದು. ಹೀಗೆ ತುಂಬ ಇದ್ದಾಗ ಈ ಇದಕ್ಕೆ ಫಿಕ್ಸ್ ಮಾಡ್ಕೋತೀವಿ. ಹುಲ್ಲಂತ್ರೆ ಉಂಡೆನಲ್ಲಿ ಇಟ್ಕೊಂಡು ಇದು ಫಿಕ್ಸ್ ಮಾಡಿಕೊಂಡು ಇದರಿಂದ ಕೊಡ್ತಾ ಇರುತ್ತೆ. ಈಗ ಬೇಡ ಅಂತಂತಂದರೆ ನಾವು ಈ ಥರ ಕೈನಲ್ಲೂ ಪೂರ್ಣ ಕ್ಯಾರೇಜ್ ಮುಂದೆ ಮಾಡಿ ಹೀಗಾಗ್ದಾಗ ಇಲ್ಲಿ ಹೆಣಿತಾ ಇದೆ. ಇದಕ್ಕೆ ಇದ್ರ ಭಾರ ತಡಿಲಿಕ್ಕೋಸ್ಕರ ಇದನ್ನ ಹಾಕೊಂಡು ಬ್ಯಾಲೆನ್ಸ್ ಹಾಕೊಳ್ತಿರ್ತೀವಿ. ಹೀಗೆ ಮೂವ್ ಮಾಡೋದು. ಎಷ್ಟು ಡಿಸೈನ್ಗಳಾರು ಮಾಡ್ತಾ ಇರ್ಬೋದು. ಇದೇನು ಕ್ರೋಶ ವರ್ಕ್ ಕೈಗೆ ಬರಬೇಕಂತ ಏನಿಲ್ಲ. ಎಲ್ಲ ನಾವು ಹೇಗೆ ಹ್ಯಾಂಡು ಇದನ್ನು ಮಾಡ್ತೀವೋ, ಸ್ವೆಟ್ರ್ ಹಾಕ್ತೀವೋ, ಕಡ್ಡಿಗಳಲ್ಲಿ ಹಾಕ್ತೀವೋ ಅದೇ ಥರ ಎಷ್ಟು ಡಿಸೈನ್ ಬೇಕಾದರೂ ಬರುತ್ತೆ. ಇಲ್ಲಿ ಕಾರ್ಡ್ ಹಾಕ್ಕೊಂಡ್ರೆ ಸಾಕು. ನೋಡಿ, ಈ ಥರ ಸ್ವೆಟ್ರ್ಗಳನ್ನು ಮಾಡ್ಬೋದು. ಇದನ್ನು ನನ್ನ ಪುಟ್ಟ ಮಗನಿಗೆ ಮಾಡಿದ್ದದ್ದು. ಓಹೋ, ಇದೆಲ್ಲ ಈ ಮಿಷನಲ್ಲೇ ಮಾಡಿದ್ದು. ಎಷ್ಟು ತಿಕ್ಕಾಗಿ ಒಳ್ಳೆ ಬಂದಿದೆಲ್ಲ. ಹೌದು, ನೋಡಿ, ಈ ಥರ ಲೇಡೀಸ್ಗೆ ತುಂಬ ತೆಳುವಾಗಿರಬೇಕು ಅಂತಂತಂದರೆ ಈ ಸ್ಟೈಲ್ ಬೇಕಂತವ್ರಿಗೆ ಈ ಥರ ಎಷ್ಟು ಡಿಸೈನ್ ಆದರೂ ಯಾವ ಡಿಸೈನ್ ಬೇಕಾದ್ರೂ ಮಾಡ್ಕೋಬೋದು. ಎಷ್ಟು ತೆಳುವಾಗಾದರೂ ಮಾಡ್ಕೋಬೋದು, ಎಷ್ಟು ದಪ್ಪನಾಗಿ ಮಾಡ್ಬೋದು. ನೋಡಿ, ಇದಕ್ಕೆ ದಪ್ಪದಾಗಿ ಅಂತಂತಂದರೆ ನೋಡಿ, ಇದು ನೋಡಿ ಎಷ್ಟು ದಪ್ಪ ಇದೆ, ಎಷ್ಟು ದಪ್ಪ ಇದೆ. ಇದು ರೆಡಿಮೇಡ್ ಅಂತ ಅನ್ಕೊಂಡಿಲ್ಲ, ಒಳ್ಳೆ ಬಂದಿದೆ ಮಾತ್ರ. ಹೌದು, ಬಾ. ಇಂಥ ತುಂಬ 3 ಸ್ಕೂಲಿಗೆ ಸ್ವೆಟ್ರ್ ಕೊಡ್ತಾ ಇದ್ವಿ. ಇದು ನಾವು ಅದೇ ಮನೆಯವ್ರಗಳಿಗೆ ಯಾವ್ಯಾವ ಕಲರ್ ಬೇಕಾ ಅವ್ರವ್ರು ಕೇಳಿದ್ದನ್ನು ಕಲರ್ಗೆಲ್ಲ ಮಾಡಿಟ್ಟಿರೋದು. ಇದೆಷ್ಟು ದಪ್ಪ ಇದೆ ಮ್ಯಾಮ್, ಇದು ಅಷ್ಟು ಒಳ್ಳೆ ಇದಿದೆ ಮಾತ್ರ. ನೋಡಿ, ತುಂಬ ಇದು ಬಂದು ನಿಮಗೆ ಒಂದು 600ರಿಂದ 700 ಗ್ರಾಮು ತೂಕ ಬರುತ್ತೆ. ಎಲ್ಲಿದೆ? ಇಲ್ಲ, ಎಷ್ಟು ಚಂದ ಇದೆ. ಈ ಮಿಷನಲ್ಲಿ ನೋಡಿ, ಈ ಥರ ಎಲಾಸ್ಟಿಕ್ ಥರನೇ ಬರ್ತದೆ. ಇದಕ್ಕೊಂದು ಇನ್ನೊಂದು ಮಿಷನ್ ಜಾಯಿಂಟ್ ಆಗುತ್ತೆ. ಈ ಡಿಸೈನ್ಗೊಂದು ಇದಕ್ಕೊಂದಕ್ಕಾಗತ್ತೆ ಇದು. ಆಮೇಲೆ ನಂತರ ಇದೊಂದೇ ಮಿಷನಲ್ಲಿ. ಓಹೋ, ಒಟ್ಟು ಈ ಥರ 2 ಮಾಡ್ಕೊಂಡು ಇದನ್ನು ಜಾಯಿಂಟ್ ಮಾಡ್ಕೊಂಡು. ಬ್ಯೂಟಿಫುಲ್. ಈ ತೋಳುಗಳಿಗೆ ಈ ನೋಡಿ ಎಲಾಸ್ಟಿಕ್ ಥರ ಆಗುತ್ತೆ. ನೋಡಿ, ಭಾಳ ಚೆನ್ನಾಗಿ ಮಿಷನ್ ಇದಕ್ಕೆ ಜಾಯಿಂಟ್ ಆಗುತ್ತೆ. ಇದು ಒಂದು ಮಾಡಬೇಕು ಅಂತಾರೆ ಎಷ್ಟು ದಿವಸ ಆಗುತ್ತೆ ಮೇಡಮ್ ಇದರಲ್ಲಿ? ದಿನಕ್ಕೆ ನಾನು 5 ಸ್ವೆಟ್ರ್ ಹಾಕ್ತಾ ಇದ್ದೆ ಅವಾಗ. ಹೌದಾ ಮೇಡಮ್? 5 ಒಂದು ಇಂಥ ಸ್ವೆಟರ್ 5 ಮಾಡ್ಬಿಡ್ಬೋದು? 5 ಮಾಡ್ತಾ ಇದ್ದೆ.
ಸ್ಕೂಲ್ ಮಕ್ಕಳದು 6-7 ಮಾಡ್ತಾ ಇದ್ದೆ. ಇಂಥ ಸ್ವೆಟರ್ಗಳನ್ನ 4-5 ಮಾಡ್ತಾ ಇದ್ದೆ. ಓಹೋ, ಫಾಸ್ಟ್ ಆಗುತ್ತೆ. ಭಾಳ ಫಾಸ್ಟಾಗಿ ಆಗುತ್ತೆ. ಬರ ಉಜ್ತಾ ಇರೋದು ಅಷ್ಟೇ. ಮೇಡಮ್, ಇದಂತೂ ಕಲರ್ಫುಲ್ ಆಗಿದೆ. ನಮ್ಮ ಇಂಡಿಯನ್ ಟೆಕ್ಸ್ಟೈಲ್ನಲ್ಲಂತೂ ಇದು ಬಹಳ ಒಂದು ವಿಶೇಷವಾದ ಮನ್ನಣೆ ಇದೆ. ನಮ್ಮ ಕನ್ನಡ ಮೂವಿನೂ ಬಂದಿದೆ ಒಂದು, ಭಾಳ ಚೆಂದ ಇದೆ. ಬಿ ಜಯಶ್ರೀನವರು ಕೌದಿ ಅಂತ ಸಿನಿಮಾ, ಬ್ಯೂಟಿಫುಲ್ ಸಿನಿಮಾ, ಅದು ಭಾಳ ಚೆನ್ನಾಗಿದೆ, ಮೆಸೇಜ್ಫುಲ್ಲ. ಈ ಕೌದಿನ ನೋಡಿ ಭಾಳ ಖುಷಿ ಆಯ್ತು. ಹೇಳಿ ಮೇಡಮ್ ಇದ್ರ ಬಗ್ಗೆ. ಹೌದು, ಇದು ಎಲ್ಲ ಚೆಂದ ಇದೆ. ಕೌದಿ ಅಂತಂದ್ರೆ ನಂಗೆ ಬಣ್ಣಗಳಂತಂದ್ರೆ ತುಂಬ ಇಷ್ಟ. ಕಲರ್ಫುಲ್. ಹಾಗಾಗಿ ಬಣ್ಣಗಳಲ್ಲೇ ಏನಾದ್ರು ಮಾಡ್ಬೇಕಂದ್ರೆ ಕೌದಿನೇ ಇದು ಮಾಡ್ಕೊಂಡಿದ್ದು. ಒಬ್ಬರು ಕೌದಿಯಲ್ಲಿ ನ್ಯಾಷನಲ್ ಅವಾರ್ಡ್ ತೊಗೊಂಡಿದ್ರು. ನಮ್ಮವರ ನಮ್ಮವರು ಕರ್ನಾಟಕದವರು. ಮೋಸ್ಟ್ಲಿ ಅವರು ಗುಲ್ಬರ್ಗ ಅಥವಾ ಬೀದರ್ ಆ ಕಡೆ ಜಾಸ್ತಿ ಅವರು. ಅವಾಗಿಂದ ಹೊಲಿಬೇಕು ಅಂತ ನಾವು ನಮ್ಮ ಹಳೆ ಮನೆಯಲ್ಲಿದ್ದಾಗ ಒಂದು ಹುಡುಗಿ ಹರವಾಕಿರ್ತಿದ್ಲು ಕೌದಿನ. ಇದನ್ನು ಹೊಲಿಬೇಕು ಅಂತ ತುಂಬ ಆಸೆ ಇತ್ತು, ಬರ್ತಿರ್ಲಿಲ್ಲ. ಆಮೇಲೆ ಆ ಹೆಣ್ಮಗಳು ಅವ್ರು ಗಾರೆ ಕೆಲಸಕ್ಕೆ ಅಂತ ಅಲ್ಲಿ ಬಂದಿದ್ರು. ಆ ಹೆಣ್ಮಗಳು ಕೌದಿ ಚೆಂದಾಗಿ ಹೊಲ್ದು ಹಾಕ್ತಿದ್ಲು. ಅವಳನ್ನು ಕೇಳಿದಾಗ ನನಗೂ ಹೇಳ್ಕೊಡು ಅಂತಂದಾಗ ಪಾಪ ಬಂದು ಕೌದಿ ಹೊಲಿಯೋದನ್ನು ಹೇಳ್ಕೊಟ್ಲು. ಇವಾಗ ನಾನೇನು ಮಾಡ್ತೀನಿ, ಎಲ್ಲ ಕಲರ್ ಪೀಸ್ಗಳನ್ನ ತಗೊಂಡು ಒಂದು ಸರಿ ಕಟಿಂಗ್ ಮಾಡ್ಕೊಂಡು ಮಿಷನ್ನಲ್ಲಿ ಹೊಲ್ದು ಕೊಡ್ತೀನಿ. ಕೌದಿ ಹೊಲಿಯನ್ನು ಕಲ್ತಿದ್ದಾಯಿತು. ಒಂದು ಕೌದಿ ನಾವು ಮನೆಗೆ ಹೊಲ್ಕೊಂಡೆ. ಈಗ ನಂತರ ಈಗ ಒಂದು ಎಲ್ಲ ಫ್ರೆಂಡ್ಸ್ಗಳಿಗೂ ಒಂದು ಸೀರೆ ಕೊಟ್ಟರು ಇವಾಗ ಯಾರು ಇದು ಮಾಡೋಕೆ ಹೋಗಲ್ಲ. ಇಷ್ಟ ಇಲ್ಲ ಅಂತಂದ್ರೆ ಅವರು ಇನ್ನೊಬ್ರಿಗೆ ಕೊಡ್ತಾರೆ. ಈಗ ಈ ಥರ ಮಾಡಿ ಕೊಟ್ಟು ಅಂತಂತಂದ್ರೆ ಎಲ್ಲರೂ ಇಷ್ಟಪಟ್ಟು ಖುಷಿಯಿಂದ ತಗೋತಾರೆ. ಎಷ್ಟು ದಿವಸ ಆಗುತ್ತೆ ಮೇಡಮ್ ಇದು ಒಂದು ಕೌದಿ? ಒಂದು ಕೌದಿ ಹೊಲಿಬೇಕು ಅಂತಂದರೆ 1-2 ತಿಂಗಳು ಬೇಕು. ಹೌದಾ? ಹೌದು, ಬೇಕು. ಇದೆಷ್ಟು ಮೆಜರ್ಮೆಂಟ್ ಇದೆ? ಒಂದು 80 ಇಂಚು ಉದ್ದ, 48 ಇಂಚ್ ಅಗಲ ಇದೆ ಒಂದು ಸೀರೆ. ನಾ ಏನು ಮಾಡ್ತಾ ಇದ್ದೀನಿ ಇವಾಗ ಅಂತಂದರೆ, ನಿಮಗೆ ಬೇಕು ಅಂತಂತಂದರೆ ನಿಮ್ಮ ಸೀರೆಗಳನ್ನು ಎರಡಿಸ್ಕೊಳ್ತೀನಿ. ಯಾಕೆಂತಂದರೆ ಬೇರೆಯವ್ರದ್ದನ್ನು ಹೊಸ ಬಟ್ಟೆಗಳನ್ನು ಹಾಕಿದ್ರೆ 2,500-3,000 ರೂಪಾಯಿ ಮೇಲೆ ಖರ್ಚಾಗ್ತದೆ. ಅದ್ರ ಬದಲಿಗೆ ನಿಮ್ಮ 2 ಸೀರೆ ತೊಗೊಂಡು ಅದಕ್ಕೆ ನಾನೇನು ಮಾಡ್ತೀನಿ, ಬಣ್ಣದ ಕಾಟನ್ ಇರೋದು ನನ್ನ ಹತ್ರ ಇರೋ ಬಟ್ಟೆಗಳನ್ನು ಹೊಲಿದುಬಿಟ್ಟು ಮಿಷನಲ್ಲಿ ಹೊಲಿದ್ಬಿಟ್ಟು ಚೆಕ್ಸ್ ಎಲ್ಲ ಮಾಡಿ ರೆಡಿ ಮಾಡಿ ಕೊಡ್ತೀನಿ. ಅದಕ್ಕೆ ಅವರು ಸ್ಟಿಚ್ ಹಾಕಿ ಕೊಡ್ತಾರೆ. ಅಂದರೆ ನಮ್ಮ ನಾನು ಕೊಟ್ಟಿರೋ ಸೀರೆ ನಿಮ್ಮ ಸೀರೆ ಇರುತ್ತೆ, ಇದು ಒಳಗಡೆ ಇರುತ್ತೆ. ನಿಮ್ಮ ಸೀರೆ ನೀವೇ ಇಟ್ಕೋಬಹುದಲ್ವ. ಅವಾಗ ಈಗ ಈ ಕೌದಿ ವಿಶೇಷ ಏನು ಅಂತಂತಂದ್ರೆ, ಚಳಿಗಾಲದಲ್ಲಿ ಬೆಚ್ಚಗಿರುತ್ತೆ, ಬೇಸಿಗೆ ಕಾಲದಲ್ಲಿ ತಣ್ಣಗಿರುತ್ತೆ. ಒಟ್ಟಿಗೆ ಫುಲ್ ಕಾಟನ್. ಈಗ ನಿಮ್ಗೆ ಆಪ್ಯಾಯಮಾನವಾಗಿರುತ್ತೆ ನಿಮ್ಮ ಸೀರೆ, ನಿಮ್ಮ ಬಟ್ಟೆ, ಅಥವಾ ನಿಮ್ಮ ಹಿರಿಯರ ಬಟ್ಟೆ, ಒಂದು ಎಮೋಷನಲ್ ಇದಿರುತ್ತೆ. ಹಾಗಾಗಿ ಇದನ್ನ ಇಟ್ಕೊಂಡು ಎಲ್ರಿಗೂ ಫ್ರೆಂಡ್ಸ್ಗಳಿಗೆ ಗಿಫ್ಟ್ ಆಗಿ 2 ತಿಂಗಳು ಬೇಕಾ ಮೇಡಮ್? 2 ತಿಂಗಳು ಬೇಕಾಗತ್ತೆ. ಹೌದು. ನೋಡಿ, ಇದು ಬಂದು ಕೌದಿಯಲ್ಲಿ ಮಾಡಿ ಶಾಲು. ಓ, ಹೊಸ ಇನ್ವೆನ್ಷನ್ ಇದು. ಇದು ಇದರಲ್ಲಿ ಏನಪ್ಪ ಅಂತಂದರೆ, ನಾವು ಶೃಂಗೇರಿನಲ್ಲಿ ಶಾರದಮ್ಮನವರು ಶಂಕರಾಚಾರ್ಯ ಅಷ್ಟೋತ್ತರವನ್ನು ಅರ್ಪಣೆ ಮಾಡಿದಾಗ ಎಲ್ಲ ಬಂದು ಬಳಗದವರು, ಫ್ರೆಂಡ್ಸ್ಗಳು ಎಲ್ಲ ಬಂದು ಹರಿಸಿದ್ರು. ನಮಗೆಲ್ಲ ಥರದಲ್ಲೂ ಎನ್ಕರೇಜ್ ಮಾಡಿ ಮಾಡಿದರು, ಪ್ರೋತ್ಸಾಹ ಕೊಟ್ಟಿದ್ದರು. ಹಾಗಾಗಿ ಏನಾದ್ರು ವಿಶೇಷತೆಯಾಗಿ ಕೊಡಬೇಕು ಅಂತ ಅನ್ನಿಸ್ತು. ಆವಾಗ ಇದು ಬಂದು ಶಾರದಮ್ಮನವರು ಉಡಿಸಿದಂಥ ಸೀರೆಗಳು. ಈ ಸೀರೆಗಳನ್ನು ನನ್ನ ಮನಸ್ಸಲ್ಲಿ ಏನು ಬಂತು, ಎಲ್ಲರ ಮನೆಯಲ್ಲೂ ತಾಯಿ ಪ್ರಸಾದ ಇದ್ದರೆ ಹೇಗೆ ಅನ್ನೋ ಒಂದು ಆಶೀರ್ವಾದ ಇರುತ್ತೆ ಅಂತ ಹೋಗಿ ಅಲ್ಲಿ ಗುರುಗಳನ್ನು ಕೇಳ್ಕೊಂಡಾಗ ಮಠದಿಂದ ಶಾರದಮ್ಮನವ್ರ ಪ್ರಸಾದವನ್ನು ಕೊಟ್ಟರು. ಆ ಕೊಟ್ಟಿದ್ದ ಪ್ರಸಾದನ ತೊಗೊಂಬಂದು ಎಲ್ರಿಗೂ ಶಾಲ್ ಮಾಡಿ ಈ ಥರ ಅದ್ರ ಜೊತೆ ಕೌದಿ ಟಚ್ಚನ್ನು ಕೊಟ್ಟು, ಈಗ ಇದನ್ನ ಏನಾಗುತ್ತೆ ಗೊತ್ತಾ, ಅವ್ರಿಗೆ ಆ ಗುರುಗಳ ಸಮ್ಮುಖದಲ್ಲಿ ಗುರುಗಳು ಆಶೀರ್ವಾದ ಮಾಡಿ ಹೊತ್ತಿಸಿದ್ದಾರೆ ಅವ್ರಿಗೆ. ಇದನ್ನೇನು ಅಂತಂತಂದರೆ, ನಾವು ಪೂಜಾ ಮನೆಯಲ್ಲಿ ಗಣಪತಿ ಇಡ್ತೀವೋ, ವರಮಹಾಲಕ್ಷ್ಮಿ, ಸತ್ಯನಾರಾಯಣ ಪೂಜೆ ಆ ಥರ ಎಲ್ಲ ಮಾಡುವಾಗ ಇದನ್ನ ಬ್ಯಾಕ್ ಯೂಸ್ ಮಾಡ್ಕೋಬಹುದು. ಒಂದು ಪೂಜಾ ಇದಕ್ಕೆ ಸೇರುತ್ತೆ. ತಾಯಿ ಆಶೀರ್ವಾದ ಅವ್ರವ್ರ ಮನೆಯಲ್ಲಿ ಇರುತ್ತೆ. ನೀವು ಏನಾದ್ರು ಹುಡುಗರು ಕೊಟ್ಟದಂಗೆ ಆಗುತ್ತೆ. ಎಲ್ಲ ಬ್ಯೂಟಿಫುಲ್ ಐಡಿಯಾ ಮೇಡಮ್, ಒಳ್ಳೆ ಐಡಿಯಾ ನಿಮ್ಮದು. ನೋಡೋಕ್ಕಂತೂ ಭಾಳ ರಿಚ್ ಆಗಿದೆ, ತುಂಬ ಚೆನ್ನಾಗಿದೆ. ನಿಮ್ಮ ಕ್ರಿಯೇಟಿವ್ಗೆ ಹ್ಯಾಟ್ಸ್ ಆಫ್, ಭಾಳ ಚೆಂದ ಇದೆ ಮೇಡಮ್. ಈಗ ನಿಮ್ಮ ಕ್ರಿಯೇಷನ್ ಬ್ಯಾಗ್ದ ಬಗ್ಗೆ ಹೇಳಿ ನಮಗೆ. ಹೌದು, ಇದು ಬ್ಯಾಗ್ಗಳಂತಂತಂದರೆ ನಾವು
ಪ್ಲಾಸ್ಟಿಕ್ ಮುಕ್ತವಾಗಿ ಇವಾಗ ಕವರ್ಸ್ ಎಲ್ಲ ಅವಾಯ್ಡ್ ಮಾಡ್ತಾ ಇದೆ. ಹಾಗಾಗಿ ಅವ್ರುಗಳಿಗೆ ಒಂದು ಇದನ್ನು ಮಾಡೋಣ ಅಂತಂದ್ಬಿಟ್ಟು ನಮಗೆ ಹೇಗಿದ್ದು ನನ್ನ ಗೆಳತಿ ಒಬ್ಬರು ಕಾಂತಾಮಣಿ ಅಂತ, ಅವರು ನನಗೆ ಈ ಬಟ್ಟೆಗಳನ್ನು ಅವರು ಒಂದು 12 ವರ್ಷದಿಂದ ರೋಟ್ರಿಯನ್ನು ಇದ್ದಾರೆ. ಹಾಗಾಗಿ ಅವರು ಅಲ್ಲಿಗೆ ಅವ್ರಿಗೆ ಬಟ್ಟೆಗಳು ಬರುತ್ತೆ. ಈ ವಾರಣಾಸಿ ಮತ್ತು ಸೂರತ್ತು, ಗುಜರಾತಿಂದೆಲ್ಲ ಬಟ್ಟೆಗಳು ಬರುತ್ತೆ ಅವ್ರಿಗೆ. ಮಿಲ್ಗಳಿಂದ ವೇಸ್ಟ್ ಬಟ್ಟೆಗಳು ಬರುತ್ತೆ. ಅದನ್ನು ಅವರು ತೊಗೊಳ್ತಾರೆ. ತೊಗೊಂಡ್ಬಿಟ್ಟು ಅವರು ಸುಮಾರು ಹೆಣ್ಮಕ್ಳುಗಳಿಗೆ ಟೈಲರಿಂಗು ಇದನ್ನು ಕೊಟ್ಟು ಎಲ್ಲ ಥರ ಟ್ರೈನಿಂಗ್ ಎಲ್ಲ ಕೊಟ್ಟು ಅವ್ರನ್ನ ಇದನ್ನು ಮಾಡ್ತಾಯಿದ್ದಾರೆ. ಸುಮಾರು ಒಂದು 10-15 ಜನ ಎಲ್ರಿಗೂ ಮಿಷನ್ ಕೊಡಿಸಿ ಅವ್ರಿಗೆ ಒಂದು ಇವರು L&T ಅವರು ಅವ್ರಿಗೊಂದು ಸಪೋರ್ಟಾಗಿ ಇದು ಮಾಡ್ತಾಯಿದ್ದಾರೆ. ಮಿಷನ್ಗಳೆಲ್ಲ ಕೊಡಿಸ್ಲಿಕ್ಕೆ ಇದು ಮಾಡಲಿಕ್ಕೆ ಅವರು ನಮಗೆ ಹೇಳ್ತಾಯಿದ್ರು. ಅಂದರೆ ನಾ ಎಲ್ಲ ಕೆಲಸವನ್ನು ಬಿಟ್ಟಿದ್ದೆ. ಆವಾಗ ಅವರು ತುಂಬ ನೀವು ಯಾಕೆ ನಿಮ್ಮ ವಿದ್ಯೆನ ಇನ್ನು ಮಕ್ಕಳುಗಳಿಗೆ ಹೆಣ್ಮಕ್ಳಿಗೆ ಇದನ್ನು ಮಾಡ್ಬೋದಲ್ಲ ಅಂತ ನಾನು ಒಂದೆರಡು ಹೆಣ್ಮಕ್ಳುಗಳಿಗೆ ಮಿಷನ್ ತೆಗೆದುಕೊಟ್ವಿ. ಆವಾಗ ಅವರು ಹೇಳಿದ್ರು, ನೀವು ನಿಮ್ಮಲ್ಲಿರೋ ಕಲೆನೇ ಅವ್ರಿಗೆ ಹೇಳಿಕೊಟ್ರೆ ಅವರೆಲ್ಲ ಇದನ್ನು ಮಾಡ್ಬೋದು, ಜೀವನೋಪಾಯ ಆಗುತ್ತೆ ಅಂತಂದರು. ಹಾಗಾಗಿ ಇದನ್ನು ಕೈಗೆತ್ಕೊಂಡಿದ್ದಾಯಿತು. ಇವಾಗ ನಾವು ನೋಡಿ ಎಲ್ಲ ವೆರೈಟೀಸ್ ಬ್ಯಾಗ್ಗಳನ್ನು ಮಾಡ್ತೀವಿ. ಒಂದು ಟ್ರೈನಿಂಗ್ ಕೊಡ್ತಿದ್ದೀರಾ? ಟ್ರೈನಿಂಗ್ ಕೊಟ್ಟಿದ್ದೀವಿ. ಮಾರ್ಕೆಟಿಂಗ್ ಅವರೇ ಮಾಡ್ಕೊಳ್ತಾರೆ. ಅದ್ರದ್ದೇನು ನಿಮಗೆ ನಮ್ಗೆ ಯಾವ ತಲೆಬಿಸಿನೂ ಇಲ್ಲ. ಸುಮ್ಮನೆ ನಾವೇನಿದ್ರು ಮನೆ ಬರುತ್ತೆ, ಕಟಿಂಗು ಹೇಳ್ಕೊಡ್ತೀನಿ, ಅವ್ರು ಪ್ರೊಡಕ್ಷನ್ ಅಷ್ಟೇ ನಿಮ್ದು? ಅಷ್ಟೇ. ನನಗೀಗ ಒಂದು ಪೀಸು ರೆಡಿ ಮಾಡಿಕೊಡ್ತೀನಿ. ರೆಡಿ ಮಾಡಿ ತೋರಿಸ್ಕೊಟ್ಟಾಗ ಅವರು ಅವ್ರ ಮನೆಯಲ್ಲಿ ಕೂತ್ಕೊಂಡು ತುಂಬ ಇದನ್ನು ಹೊಲಿತಾರೆ. ನೋಡಿ ಇದರಲ್ಲಿ ಇದು ನಾವು ಕಡಲೆಕಾಯಿ ಪರ್ಸೆಗೆ ಒಂದು 2000 ಬ್ಯಾಗನ್ನು ಕೊಡ್ತೀವಿ. ಕಡಲೆಕಾಯಿ ಪರ್ಸೆಗೆ ನಾವು ಅವ್ರಿಗೆ ₹1 ಕೊಡ್ತೀವಿ. ಫ್ರೀಯಾಗಿ ಯಾವುದನ್ನು ಕೊಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಫ್ರೀಯಾಗಿ ಇದನ್ನು ಹೊಲಿಯೋದಕ್ಕೆ ನಾವು ಅವ್ರಿಗೆ ₹5 ಕೊಡ್ತೀವಿ. 5ರಿಂದ 10 ರೂಪಾಯಿವರೆಗೂ ಕೊಡ್ತೀವಿ. 3 ಇದಿದೆ, ಹಂತ ಇದೆ. 3 ಹಂತದವರೆಗೂ ₹5ರಿಂದ 10 ಒಂದು ಬ್ಯಾಗ್. ಕಸ್ಟಮರ್ಗೆ ನೀವು ₹1 ಸೇಲ್ ಮಾಡ್ತೀರಾ? ₹1 ಸೇಲ್ ಮಾಡೋದು. ಯಾಕೆಂದರೆ ಕಡಲೆಕಾಯಿ ಪರ್ಸೆಗೋಸ್ಕರ ಅವರು ಅಲ್ಲಿ ವ್ಯಾಪಾರಸ್ಥರು ಇದಾಗ್ತಾರೆ ಅಂತಂದ್ರು. ಅವ್ರಿಗೆ ಫ್ರೀಯಾಗಿ ಕೊಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅವ್ರು ಎಷ್ಟಾರು ತಗೊಳ್ಳಿ ₹1 ಒಂದು ಬ್ಯಾಗು ಆ ಟೈಪಲ್ಲಿ ಕೊಟ್ಟಿದ್ದಾರೆ. ಇದೆಲ್ಲ ನನ್ನ ಫ್ರೆಂಡ್ ಕಾಂತಾಮಣಿ ಅವ್ರು ಮಾರ್ಕೆಟಿಂಗ್ ಮಾಡ್ಕೋತಾರೆ. ನನಗೆ ಇದನ್ನು ಪ್ರೊಡಕ್ಷನ್ ಇದರಲ್ಲಿ. ನನಗೆ ಒಂದು ಸಂದೇಹ, ಈಗ ಯಾರಾದರೂ ನಮ್ಮ ಚಾನಲ್ ನೋಡಿಬಿಟ್ಟು ಯಾರಾದರೂ ಹೆಣ್ಮಕ್ಳು ಇಷ್ಟಪಟ್ಟರೆ ಟ್ರೈನಿಂಗ್ ಏನಾದರೂ ಕೊಡಿಸ್ತೀರಾ? ಖಂಡಿತ ಕೊಡ್ತೀವಿ. ಹೇಳ್ಕೊಡ್ತೀರಾ? ಅದಕ್ಕೆ ಏನಾದರೂ ಚಾರ್ಜಸ್ ಇದೆ? ಯಾವ ಚಾರ್ಜಸ್ಸು ನಮ್ಮ ಎಲ್ಲ ಫ್ರೀ, ಉಚಿತವಾಗಿ? ಹೆಣ್ಮಕ್ಳಿಗೂ ಒಂದು ಅವರು ಸ್ವಾವಲಂಬಿಗಳಾಗಲಿ ಅನ್ನೋ ಒಂದು ಉದ್ದೇಶ. ಒಳ್ಳೇದು. ಆಮೇಲೆ ಮನೆಯಲ್ಲಿ ಕೂತು ಹೊತ್ತು ಕಳಿಯೋದಕ್ಕಿಂತ ಏನಾದ್ರು 4 ಕಾಸು ದುಡ್ದಾಗ ಫ್ರೀ ಟೈಮಲ್ಲಿ ಫ್ರೀನಲ್ಲಿ ಮಾಡ್ಕೊಳ್ತಾರೆ. ಹಾಗಾಗಿ ದಿನಕ್ಕೆ 50, 60, 100 ಬ್ಯಾಗ್ ಹೊಲಿತಾರೆ. ಹೊಲಿತಾರೆ. ಅದೇ ಥರದಲ್ಲಿ ಮುಂದುವರೆದು ಸುಮಾರು ನೋಡಿ, ಇದು ಬನಾರಸ್ಸಿಂದ ಬಂದಿದೆ ಬಟ್ಟೆಗಳು. ಬನಾರಸ್ಸಿನ ಈ ಥರ ಬರೀ ಇದೊಂದು ಪೀಸ್ ಬರುತ್ತೆ. ಈ ಥರ ಬಟ್ಟೆಗಳು ಬರುತ್ತೆ. ಈಗ ಯಾರಾದರೂ ವೇಸ್ಟ್ ಇದು ತಗೋಬೇಕು ಅಂತಂದ್ರೆ, ಈಗ ನಾನು ಪರ್ಚೇಸ್ ಮಾಡಬೇಕು, ಇದು ಎಷ್ಟಕ್ಕೂ ನಾನು ತಗೋಬೋದು? ನಮ್ಮಲ್ಲಿ ಇದು ಬಂದು ₹5 ಹಿಡಿದು ₹100 ಇದೆ. ಅದ್ರ ಮೇಲೆ ಜಾಸ್ತಿ ನಾವು ಚಾರ್ಜ್ ಮಾಡಲ್ಲ. ಈ ಮದುವೆ ಮನೆ ಗಿಫ್ಟ್ಗಳು ಕೊಡೋಕ್ಕೆ ನೋಡಿ ಈ ಥರ ಪೌಚ್ಗಳು, ಈ ಥರ ಪೌಚ್ಗಳೆಲ್ಲ ಮಾಡ್ತಾರೆ. ಈ ಥರ ನೋಡಿ ಮೊಬೈಲ್ದು ಪರ್ಸ್ಗಳು ಇಟ್ಕೊಳ್ಳೋಕೆ ಮಾಡ್ತಾರೆ. ಇದರಲ್ಲಿ ನೋಡಿ ತುಂಬ ವೆರೈಟೀಸ್ ಇದೆ. ಅದರಲ್ಲೇ ಡಿಸೈನ್ಗಳು ಚೇಂಜ್ ಮಾಡಿರ್ತೀವಿ. ಅದನ್ನೆಲ್ಲ ನೋಡ್ಕೊಂಡು ನೋಡಿ, ಇದು ಸಮೋಸ ಬ್ಯಾಗ್ ಅಂತ ಚೆನ್ನಾಗಿದೆ ಹೆಸರು. ನೋಡಿ ಸಮೋಸ ಬ್ಯಾಗ್ ಅಂತ ನೋಡಿ, ಹೀಗೆ ಓಪನ್ ಮಾಡ್ತೀವಿ. ಇದಿದೆ, ಓಪನ್ ಮಾಡ್ತೀವಿ. ಈಗ ರಿಟರ್ನ್ 200-300 ಆ ಥರ ಬೇಕಂದ್ರೂ ಮಾಡಿಕೊಡ್ತೀವಿ. ನೋಡಿ ಇದು ಸೇಫ್ಟಿನೂ ಇರುತ್ತೆ ನಿಮಗೆ. ಇಲ್ಲಿ ನಾವು ಕ್ಲೋಸ್ ಆಗಿರುತ್ತೆ. ಇದು ಓಪನ್ ಇರುತ್ತೆ ನೋಡಿ, ಇಲ್ಲಿ ಹೀಗೆ ಇದೆ. ಇದು ಮ್ಯಾಕ್ಸಿಮಮ್ ನಿಮ್ಮ ಐಡಿಯಾ ಇದೆ ಮೇಡಮ್, ಇದು ಎಷ್ಟು ಆಗಬಹುದು ಅಂತ ಪ್ರೈಸು? ಒಂದು ₹60, ₹60 ಇರ್ಬೋದು. ಆಗುತ್ತೆ. ನೋಡಿ ವೀಕ್ಷಕರೇ, ಯಾರಾದರೂ ಗಿಫ್ಟ್ಗೆ ಆಗಿರೋ ಹೇಳಿದ್ನಲ್ಲ, ₹20, ₹30 ಮಾಡ್ತೀವಿ. ಅದದ್ದೇನಾದ್ರೂ ತೋರಿಸ್ಲಿಕ್ಕೆ ನೋಡಿ, ಇದೆಲ್ಲ ₹20, ₹25 ಪರ್ಸ್ಗಳು. ಇದು ₹25. ನೋಡಿ ಈ ಥರ ಬ್ಯಾಗ್ಗಳು. ನೀವೇನಾದ್ರು ಏನಾದ್ರು ಕೊಡ್ತೀವಿ ಅಂತಂದ್ರೆ ಭಾಳ ಯೂಸ್ ಆಗುತ್ತೆ.
ವಿತಿನ್ 50 ರುಪೀಸು, ಇದು 50 ರೂಪಾಯಿ ಆಗುತ್ತೆ. 50 ರೂಪಾಯಿನಲ್ಲಿ ಒಂದು ಇದನ್ನು ಕೊಡ್ತೀವಿ ನೋಡಿ. ಈ ಥರ ಮತ್ತೆ ಕ್ವಾಲಿಟಿ ಭಾಳ ಚೆನ್ನಾಗಿದೆ ವೀಕ್ಷಕರೇ. ಕ್ವಾಲಿಟಿ ಜಿಪ್ ಆಗಲಿ ಅದು ಕಂಪನಿನಲ್ಲಿ ಮಾಡ್ದಂಗೆ ಇದೆ. ಒಳಗಡೆದೆಲ್ಲನೂ ಫಿನಿಶಿಂಗು ನೋಡಿ. ಇದು ಅದು ತುಂಬ ಖುಷಿ ಆಗೋದು. ಎಲ್ಲನೂ ಒಳಗಡೆ ಇದು ಒಳ್ಳೆ ಮೆಟೀರಿಯಲ್ ಹಾಕಿ ಫಿನಿಶಿಂಗು ಅಷ್ಟೇ ಚೆಂದ ಮಾಡಿದ್ದಾರೆ. ಜಿಪ್ಪುನು ಅಷ್ಟೇ ಒಳ್ಳೆ ಕ್ವಾಲಿಟಿ ಇದೆ. ಇದ್ರ ನೋಡಿ ಶೋಲ್ಡರ್ ಬ್ಯಾಗು ಗಂಡು ಮಕ್ಕಳಿಗೆ, ಗಂಡಸರಿಗೆ ಅದು ಇದೇ ಥರದಲ್ಲಿ ಸುಮಾರು ವೆರೈಟೀಸ್ ಮಾಡ್ತೀವಿ. ಮ್ಯಾಕ್ಸಿಮಮ್ 100 ರೂಪಾಯಿ ನಿಮ್ದು ಅಷ್ಟೇ. 100, 150 ಇದೆಲ್ಲ ಸ್ವಲ್ಪ ದೊಡ್ಡದಕ್ಕೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ವರ್ಕ್ ಮೇಲೆ ಹೋಗುತ್ತೆ. ಚಿಕ್ಕದಕ್ಕೆಲ್ಲ 20 ರೂಪಾಯಿ, 25 ರೂಪಾಯಿ, 30 ರೂಪಾಯಿ ಒಂದು ರೇಂಜಲ್ಲಿ ಇದು ಮಾಡ್ಕೊಂಡು ಮಾಡ್ತೀವಿ. ಇವೆಲ್ಲ ಸ್ವಲ್ಪ ವರ್ಕ್ ಮಾಡ್ತೀವಿ. ವರ್ಕ್ ಮಾಡಿದ್ರೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ, ಅದ್ರ ಮೇಲೆ ಹೋಗುತ್ತೆ ರೇಟು. ಇದೆ ನೋಡಿ, ಈ ಥರ ಎಲ್ಲ ಇರುತ್ತೆ. ಚೆನ್ನಾಗಿದೆ. ಈ ಬ್ಯಾಗ್ಗಳು ಒಂಥರ ಹಿಡ್ಕೊಂಡು ಹೋಗೋಕ್ಕೂ ಅನುಕೂಲವಾಗಿರುತ್ತೆ. ಒಂದು ಹಾಲು ನೋಡಿ, ಇದೆಲ್ಲ 10 ರೂಪಾಯಿ, 5 ರೂಪಾಯಿ, ಇದೆಲ್ಲ 5 ರೂಪಾಯಿ ಬ್ಯಾಗ್ಗಳು. ಓಹೋ, 5 ರೂಪಾಯಿ, 5 ರೂಪಾಯಿ ಇದು. ಇದೆಲ್ಲ ಒಂದು 10, 15 ರೂಪಾಯಿ ಒಳಗಡೆ ಹೋಗುತ್ತೆ ಇದೆಲ್ಲ. ಸೂಪರ್, ಚೆನ್ನಾಗಿದೆ. ಒಂಥರ ರಿಚ್ ಆಗೂ ಇದೆ, ಒಂಥರ ಡಿಸೈನು ಚೆನ್ನಾಗಿದೆ. ಇದು ಒಂದು 10 ರೂಪಾಯಿ, 15 ರೂಪಾಯಿ ಕೊಡ್ತೀವಿ. ಆರಾಮ್ಸೆ ತಾಂಬೂಲ ಎಲ್ಲ ಇಟ್ಟು ಕೊಡ್ಬೋದು. ಎಲ್ಲ ಇಟ್ಕೊಳ್ಬೋದು. ತೆಂಗಿನಕಾಯಿ ಚೀಲಗಳು ಅಂತ ಅಂದ್ಬಿಟ್ಟು ಒಂದು ಇದು ಇಟ್ಕೊಂಡು ಮಾಡ್ತಾ ಇದ್ದೀವಿ. ನೋಡಿ ವೀಕ್ಷಕರೇ, ಯಾರಾದರೂ ತಗೊಳಂಗಿದ್ರೆ ಬೆಸ್ಟ್ ಪ್ರೈಸ್ ಇದು. ಅದೇ ನೀವು ಇದಕ್ಕೆ ಹೇಳಿದ್ದೀರಲ್ಲ, ಅದು ಇದೆಲ್ಲ ತೆಂಗಿನಕಾಯಿ. ಇದು ಮಾರ್ಕೆಟಿಂಗ್. ಈ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗದವರು ಇವಾಗ ಕೇಳ್ತಾ ಇದ್ದಾರೆ, ಅವರಿಗೆ ಸಪ್ಲೈ ಕೊಡ್ತಾ ಇದ್ದೀವಿ. ಓಹೋ, ಇವೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಬ್ಯಾಗ್, ದೊಡ್ಡ ಬ್ಯಾಗ್ಗಳು, ಚಿಕ್ಕ ಬ್ಯಾಗ್ಗಳು ಆ ಥರ. ನಮಗೇನಿಲ್ಲ ಬಡ್ಜೆಟ್. ನಮಗೆ ವೇಸ್ಟ್ ಬ್ಲೌಸ್ ಪೀಸ್ಗಳು ಇರ್ತಲ್ಲ, ಅದ್ರಲ್ಲಿ ಮಾಡ್ತೀವಿ. ಬಟ್ ನಾವು ಯಾರಿಂದನೂ ಬ್ಲೌಸ್ ಪೀಸ್ ಎಲ್ಲ ತಗೊಳ್ಳೋದಿಲ್ಲ. ತಗೋತಾರೆ ಅಂತಂದ್ರೆ ಎಲ್ಲ ಎಲ್ಲ ವರ್ಕು ಚೆನ್ನಾಗಿದೆ ಮೇಡಮ್ ನಿಮ್ದೆಲ್ಲ. ವೀಕ್ಷಕರು, ಸುಮಾರು ಐಟಮ್ಸ್ ಇದೆ ಇಲ್ಲಿ. ಎಲ್ಲ ತೋರಿಸ್ಲಿಕ್ಕೆ ತುಂಬ ಸಮಯ ಆಗುತ್ತೆ. ಇನ್ನೂ ತುಂಬ ಇದೆ ಐಟಮ್ಸು ಒಳಗಡೆ. ಚೆನ್ನಾಗಿದೆ. 5 ರೂಪಾಯಿಂದ ಬ್ಯಾಗ್ ಅಂತಿದ್ದೀರಾ. ಒಳ್ಳೆ ಒಂದು ಮಗುಗೆ ಚಾಕ್ಲೇಟೂ ಬರಲ್ಲ, ಹಂಗಾಗ್ಬಿಟ್ಟಿದೆ. ಅದ್ರಲ್ಲಿ ಬ್ಯಾಗ್ ಕೊಟ್ಟರೆ ತುಂಬ ಖುಷಿ. ಎಲ್ರಿಗೂ ಅದೇ ಪ್ಲಾಸ್ಟಿಕ್ ಮುಕ್ತ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಲ್ರಿಗೂ ಎಲ್ಲವೂ ಸಿಗಬೇಕು ಅನ್ನೋ ಒಂದು ಸೇವಾ ಮನೋಭಾವದಿಂದ ಮಾಡ್ತಿದ್ದೀರಲ್ಲ, ಅದು ಖುಷಿ ಅಷ್ಟೇ. ನಾವು ನೋಡಿ, ಇದು ನನ್ನ ಗಿಫ್ಟ್ ಕೊಡಲಿಕ್ಕೆ ಚಾಪೆಗಳು. ಚಾಪೆ, ಓಹ್, ಪೂಜಾ ಇದರಲ್ಲಿ ಕೂತ್ಕೊಂಡು ಮಾಡ್ಕೊಳ್ಳೋಕೆ, ಪೂಜೆ ಮಾಡ್ಕೊಂಡು. ಅದೇ ಬ್ಲೌಸ್ ಪೀಸ್ ಕೊಡೋ ಬದಲಿಗೆ ಒಂದು ಇದನ್ನು ಕೊಟ್ಟರೆ ಎಲ್ಲರೂ ಇಟ್ಕೊಂಡಿರ್ತಾರೆ. ನೋಡಿ, ಇದು ಇದೇ ಥರದಲ್ಲೇ ಈ ಟೈಪ್ ಎಲ್ಲ ಮಾಡಿದ್ದೇವೆ ನೋಡಿ. ಇದೆ ಬ್ಯೂಟಿಫುಲ್. ಕೆಳಗಡೆ ಹಾಕೊಂಡು ಕೂತ್ಕೊಳ್ಳೋಕೆ ಆರ್ಟಿಸ್ಟಿಕ್ ಆಗು ಇದೆ, ಗ್ರ್ಯಾಂಡ್ ಆಗು ಇದೆ. ಇದು ಫಂಕ್ಷನ್ ಟೈಮಲ್ಲಿ ಇದು ರಿಚ್ ಆಗಿರುತ್ತೆ. ಇದೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಇವಕ್ಕೆಲ್ಲ ಸ್ವಲ್ಪ ಹೊಲಿಗೆಗಳೆಲ್ಲ ಜಾಸ್ತಿ. ಇಲ್ಲ, ಇಲ್ಲಿ ತುಂಬಾ ಇದೆ ಕೆಲಸ. ಹಾಗೆ ಕೆಲಸ ಇರೋದ್ರಿಂದ ಅಪ್ರಾಕ್ಸಿಮೇಟ್ಲಿ ಎಷ್ಟು ಇರ್ಬೋದು ಮೇಡಮ್? ಇದು ಒಂದು 150-200 ರುಪೀಸಲ್ಲಿ ಬರುತ್ತೆ ಇವೆಲ್ಲವೂ. ಇವೆಲ್ಲ ಕಡಿಮೆ ಕೊಡ್ತೀವಿ. ಒಂದು 100 ರುಪೀಸ್ ರೇಂಜಲ್ಲಿ ಕೊಡ್ತೀವಿ. ಅಂದರೆ ಇದೇ ಕ್ಲಾತ್ ಕೊಡ್ತೀವಿ ಅಂತ ಹೇಳೋದಿಲ್ಲ. ನಮಗೆ ಯಾವುದಿರುತ್ತೋ ಅದ್ರಲ್ಲಿ ಆಯ್ಕೋಬೋದು. ಅದೇ ನಿಮ್ಮ ಹತ್ರ ಇರೋದನ್ನ ಮಾಡ್ಕೋಬೋದು ಅಷ್ಟೇ. ನಾವು ಇದನ್ನೇ ಪರ್ಟಿಕ್ಯುಲರ್ಗೆ ಹೊಲ್ದು ಕೊಡ್ತೀವಿ, ಇದಿಲ್ಲ. ಅದೇ ಏನಿರುತ್ತೋ ಅದ್ರಲ್ಲಿ ಮಾಡೋದು. ತುಂಬ ಚೆನ್ನಾಗಿ.